ವೆಲ್ಕಮ್ ಟು ಬುಲ್ಸಾ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ಯಾಂಕ್ ನಿಫ್ಟಿ ಪ್ರಿಡಿಕ್ಷನ್ ಮಾಡಿದ್ದೆ. ಆ್ಯಸ್ ಲೈಕ್ ದಟ್ ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ವರ್ಕ್ ಆಯಿತು, ಬಟ್ ನಿಫ್ಟಿ 50 ಸೆನ್ಸೆಕ್ಸು ಕೂಡ ವರ್ಕ್ ಆಯಿತು. ಲೆಟ್ ಸಿ ಹೌ ಇಟ್ ವರ್ಕ್, ಹೆಂಗೆ ವರ್ಕ್ ಆಯಿತು, ಏನು ಕತೆ, ಯಾವ ಥರ ಎಂಟ್ರಿ ಮಾಡಲ್ ಇತ್ತು, ಎವ್ರಿಥಿಂಗ್ ವಿಲ್ ಸಿ ಇನ್ ಡೀಟೇಲ್. ಓಕೆ, first let me open Bullseye YouTube channel. Before that I will just this is my trading journal where I will try to maintain entire thing. So what are the things hegittu, how was the day, everything I will maintain. So this is a daily forex trade. ಈ ಥರದ್ದು ಟ್ರೇಡಿಂಗ್ ಜರ್ನಲ್ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಪಿಂಗ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಗಿವ್ ಯು ದ ಡೀಟೇಲ್ ಅಬೌಟ್ ಹೌ ದಿಸ್ ಟ್ರೇಡಿಂಗ್ ಜರ್ನಲ್ ಅಂತ. ಅದಕ್ಕಿಂತ ನೆಕ್ಸ್ಟ್ ಫಸ್ಟ್ ವಿಲ್ ಗೋ ಟು ನಿಫ್ಟಿ 50 ಬ್ಯಾಂಕ್ ನಿಫ್ಟಿ. ಓಕೆ, ಫಸ್ಟ್ ಬ್ಯಾಂಕ್ ನಿಫ್ಟಿ ನಿಮಗೆ ತುಂಬ ಚೆನ್ನಾಗಿ ಫಸ್ಟ್ ನಿಫ್ಟಿ 50 ಇಂದ ಶುರು ಮಾಡೋಣ. ಓಕೆ, ನಿಫ್ಟಿ 50 ಆ್ಯಸ್ ಐ ಸೆಡ್ ವೀಕ್ ಎಂಡ್ ಆಗಿದ ತಕ್ಷಣ ವೀಕ್ಲಿ ಟೈಮ್ ಫ್ರೇಮ್, ಡೇ ಎಂಡ್ ಆಗಿದ ತಕ್ಷಣ ಡೈಲಿ ಟೈಮ್ ಫ್ರೇಮ್, ಮಂತ್ ಎಂಡ್ ಆಗಿದ ತಕ್ಷಣ ಮಂತ್ಲಿ ಟೈಮ್ ಫ್ರೇಮ್. ದಿಸ್ ಇಸ್ ಹೌ ಎಂಟೈರ್ ಸಿಸ್ಟಮ್ ವರ್ಕ್ಸ್. ಸೊ ಫಸ್ಟ್ ವೀಕ್ ಎಂಡ್ ಆಗಿದೆ ಅನ್ನೋದಕ್ಕಿಂತ ಮುಂಚೆ ನಿನ್ನೆ ಸಿಸ್ಟಮ್ ಹೆಂಗೆ ವರ್ಕ್ ಆಯಿತು ಅಂತ ಹೇಳ್ತೀನಿ ಕೇಳಿ. ನಿನ್ನೆ ನಾನು ನಿಮಗೊಂದು ಹೇಳಿದ್ದೆ, ಐ ಥಿಂಕ್ ಎಲ್ಲರೂ ನೆನಪಿದೆ ಅನಿಸುತ್ತೆ. ಎಕ್ಸಾಕ್ಟ್ಲಿ ಮಾರ್ಕೆಟ್ ಈ ಜಾಗದಿಂದ ಓಟಿಯಿಂದ ಮೇಲಕ್ಕೆ ಹೋಗಿತ್ತು, ಓಟಿಯಿಂದ ಮೇಲಕ್ಕೂ ಕೆಳಗಡೆ ಬಂತು, ಮತ್ತೆ ಹೈಯರ್ ಬ್ರೇಕ್ ಆಯಿತು. ಈ ಜಾಗದಲ್ಲಿ ಇಂಡ್ಯೂಸ್ಮೆಂಟ್ ಕ್ರಿಯೇಟ್ ಆಗಿತ್ತು, ಇಲ್ಲಿ ಒಂದು ಆರ್ಡರ್ ಬ್ಲಾಕ್ ಇತ್ತು. ಎಕ್ಸಾಕ್ಟ್ಲಿ ಈ ಜಾಗದಲ್ಲಿ ಆರ್ಡರ್ ಬ್ಲಾಕ್ ಇತ್ತು. ಸೊ ಈ ಆರ್ಡರ್ ಬ್ಲಾಕ್ನ ಮಾರ್ಕೆಟ್ ಮತ್ತೆ ವಾಪಸ್ ಟಚ್ ಆಯಿತು, ಅಲ್ಲಿಂದ ಗ್ಯಾಪ್ ಅಪ್ ಓಪನ್ ಆಯಿತು. ಈ ಜಾಗದವರೆಗೂ ಮಾರ್ಕ್ ಮಾಡಿದ್ದೆ ಆಬ್ವಿಯಸ್ಲಿ ಇಲ್ಲಿಗೆ. ನೆಕ್ಸ್ಟ್ ನಾನು ಟಾರ್ಗೆಟ್ ಎಲ್ಲ ಅಂದ್ಕೊಂಡಿದ್ದೆ ಅಂದರೆ ಇಲ್ಲಿ ತನಕ ಹೋಗುತ್ತೆ ಅಂದ್ಕೊಂಡಿದ್ದೆ. ಸೀಯಿಂಗ್ ದಿಸ್ ಕ್ಯಾಂಡಲ್ ಐ ಥಾಟ್ ಇಟ್ ವಿಲ್ ಗೋ ಅಪ್ ಟು ಹಿಯರ್, ಬಟ್ ಅಲ್ಲಿವರೆಗೂ ಹೋಗಲಿಲ್ಲ ಮಾರ್ಕೆಟು. ಇಲ್ಲಿಂದ ಯಾಕೆ ಹೋಗಲಿಲ್ಲ, ಏನು ಕತೆ, ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ನೆಕ್ಸ್ಟು ಆ್ಯಸ್ ಐ ಸೆಡ್ ಡೇ ಎಂಡ್ ಆಗಿದ ತಕ್ಷಣ ಡೈಲಿ ಟೈಮ್ ಫ್ರೇಮ್, ವೀಕ್ ಎಂಡ್ ಆಗಿದ ತಕ್ಷಣ ವೀಕ್ಲಿ ಟೈಮ್ ಫ್ರೇಮ್, ಮಂತ್ ಎಂಡ್ ಆಗಿದ ತಕ್ಷಣ ಮಂತ್ಲಿ ಟೈಮ್ ಫ್ರೇಮ್. ಇವಾಗ ವೀಕ್ ಎಂಡ್ ಆಗಿದೆ, ಲೆಟ್ ಮಿ ಗೋ ಟು ದ ವೀಕ್ಲಿ ಟೈಮ್ ಫ್ರೇಮ್ ಅನಾಲಿಸಿಸ್ ಶುರು ಮಾಡೋಣ. ಸೊ ವೀಕ್ಲಿ ಟೈಮ್ ಫ್ರೇಮ್ ಅನಾಲಿಸಿಸ್ ಶುರು ಮಾಡಿದ್ರೆ ಮಾರ್ಕೆಟ್ ಈಸ್ ಆ್ಯಕ್ಚುಲಿ ಇನ್ ಕೈಂಡ್ ಆಫ್ ಲೈಕ್ ಎಂಟೈರ್ ವೀಕ್ ಇಟ್ ವಾಸ್ ಇನ್ ಡೌನ್ ಟ್ರೆಂಡ್. ಯಾಕಂದರೆ ಮಾರ್ಕೆಟ್ ಆಲ್ರೆಡಿ ಆಲ್ ಟೈಮ್ ಹೈ ಹಿಟ್ಟಾಗಿತ್ತು. ಆಲ್ ಟೈಮ್ ಹೈ ಹಿಟ್ಟಾದಮೇಲೆ ಮಾರ್ಕೆಟ್ ವಾಸ್ ಕಮಿಂಗ್ ಡೌನ್. ಆ್ಯಂಡ್ ಮಾರ್ಕೆಟ್ ಪ್ರಾಪರಾಗಿ ನೀವು ಅಬ್ಸರ್ವ್ ಮಾಡೋದಾದರೆ ಎಕ್ಸಾಕ್ಟ್ಲಿ ಇದೇ ಜಾಗದಲ್ಲಿ ವೀಕ್ಲಿ ಆರ್ಡರ್ ಬ್ಲಾಕ್ ಇತ್ತು. ಆ ವೀಕ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ನ ಮಾರ್ಕೆಟ್ ಫಿಲ್ ಮಾಡಿ ಈಗ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ. ಮಾರ್ಕೆಟ್ ಈಸ್ ಪ್ಲಾನಿಂಗ್ ಟು ಕಮ್ ಟು ದಿಸ್ ವೀಕ್ಲಿ ಆರ್ಡರ್ ಬ್ಲಾಕ್ ಇಫ್ ಇಟ್ ವಾಂಟ್ಸ್ ಟು ಕಂಟಿನ್ಯೂ, ಆರ್ ಎಲ್ಸ್ ಏನಾದರೂ ಮಾರ್ಕೆಟು ಟಾಟಾ ಸೂಪ್ ಎಂಟ್ರಿಲಿ ಅಥವಾ ಲಿಕ್ವಿಡಿಟಿ ತೊಗೊಂಡು ಹೋಗುತ್ತೆ ಅನ್ನಂಗಿದ್ರೆ ಮಾರ್ಕೆಟು ಯೂಶಲಿ ಲಿಕ್ವಿಡಿಟಿ ಟ್ರಾವೆಲ್. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಹೋದ ಸರಿ ಕೂಡ ಲಿಕ್ವಿಡಿಟಿ ತೊಗೊಂಡು ಮಾರ್ಕೆಟ್ ಕೆಳಗಡೆ ಬಂತು. ಈ ಸರಿನೂ ಕೂಡ ಈ ಲಿಕ್ವಿಡಿಟಿ ತೊಗೊಂಡು ಮಾರ್ಕೆಟ್ ಈ ಏರಿಯಾ ಟಚ್ ಮಾಡ್ಕೊಂಡು ಮೇಲಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ವೀಕ್ಲಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾರ್ಕೆಟ್ ಈಸ್ ಇನ್ ಡೌನ್ ಟ್ರೆಂಡ್. ಓಕೆನಾ, ಕಮಿಂಗ್ ಟು ದ ಡೈಲಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಲ್ಲಿ ಮಾರ್ಕೆಟ್ ಹೇಗೆ ಬಿಹೇವ್ ಮಾಡ್ತಿದೆ ಅಂತಂದರೆ ಮಾರ್ಕೆಟ್ ಈಸ್ ಎಕ್ಸಾಕ್ಟ್ಲಿ ಇನ್ ಪ್ರಾಪರ್ಲಿ ಸೆಲ್ಲಿಂಗ್ ಝೋನಲ್ಲೇ ಇದೆ ಮಾರ್ಕೆಟು. ಬಟ್ ಇಲ್ಲೊಂದು ಡೈಲಿ ಆರ್ಡರ್ ಬ್ಲಾಕ್ ಇತ್ತು. ಮಾರ್ಕೆಟ್ ಎಕ್ಸಾಕ್ಟ್ಲಿ ಆ ಡೈಲಿ ಆರ್ಡರ್ ಬ್ಲಾಕ್, ಎಕ್ಸ್ಟ್ರೀಮ್ ಡೈಲಿ ಆರ್ಡರ್ ಬ್ಲಾಕ್ನ ಮಾರ್ಕೆಟ್ ಟಚ್ ಮಾಡಿಕೊಂಡು ಮಾರ್ಕೆಟ್ ಮೇಲಕ್ಕೆ ಹೋಯಿತು. ಸೊ ಮಾರ್ಕೆಟ್ ಈಸ್ ಹ್ಯಾವಿಂಗ್ ಸಮ್ ಮೋರ್ ಫೇರ್ ವ್ಯಾಲ್ಯೂ ಗ್ಯಾಪ್. ದ ಫೇರ್ ವ್ಯಾಲ್ಯೂ ಗ್ಯಾಪ್ ಈಸ್ ಸಮ್ವೇರ್ ಅರೌಂಡ್ ದಿಸ್ ಏರಿಯಾ. ಎಲ್ಲಿದೆ ಫೇರ್ ವ್ಯಾಲ್ಯೂ ಗ್ಯಾಪ್ ಈಸ್ ಸಮ್ವೇರ್ ಅರೌಂಡ್ ದಿಸ್ ಏರಿಯಾ. ಎಸ್, ಸಮ್ವೇರ್ ಅರೌಂಡ್ ದಿಸ್ ಏರಿಯಾ. ಇಲ್ಲಿ ತನಕ ಮಾರ್ಕೆಟ್ ಮೇಲಕ್ಕೆ ಬಂದು ಕೆಳಗಡೆ ಬರೋ ಚಾನ್ಸಸ್ ಇದೆ ರಿಟ್ರೇಸ್ಮೆಂಟ್ ಏನಾದರೂ ತೊಗೊಂಡ್ರೆ. ಬಟ್ ಮಾರ್ಕೆಟ್ ಈಸ್ ಆಬ್ವಿಯಸ್ಲಿ ಇನ್ ಡೌನ್ ಟ್ರೆಂಡ್. ಮಾರ್ಕೆಟ್ ಕೆಳಗಡೆ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಅಟ್ಲೀಸ್ಟ್ ಲಿಕ್ವಿಡಿಟಿ ಟ್ರಾವೆಲ್ ಮಾಡಿದ್ರೆ ಮಾರ್ಕೆಟು ಈ ಲಿಕ್ವಿಡಿಟಿ ತೊಗೊಂಡು ಮಾರ್ಕೆಟ್ ಮೇಲಕ್ಕೆ ಹೋಗೋ ಚಾನ್ಸಸ್ ಇದೆ. ಆಮೇಲೆ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟು ಡೈಲಿ ಆರ್ಡರ್ ಬ್ಲಾಕ್ ಟಚ್ ಮಾಡಿದ್ಮೇಲೆ ಮಾರ್ಕೆಟ್ ಮೇಲಕ್ಕೆ ಹೋಗಬೇಕಾಗಿತ್ತು. ಮಾರ್ಕೆಟ್ ಆಬ್ವಿಯಸ್ಲಿ ಒಂದು ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ಲು ಕೂಡ ಕೊಡ್ತು. ಬಟ್ ಅದಾದಮೇಲೆ ನಮಗೆ ಒಂದು ಮಾರುಬೂಜಿ ಕ್ಯಾಂಡಲ್ ಬರಬೇಕಾಗಿತ್ತು. ಮಾರುಬೂಜಿ ಕ್ಯಾಂಡಲ್ ಬಂದಿದ್ರೆ ಆಬ್ವಿಯಸ್ಲಿ 3 ಕ್ಯಾಂಡಲ್ ಸ್ವಿಂಗ್ ಆಗೋದು. ಹೇಗೆ ಮಾರುಬೂಜು ಕ್ಯಾಂಡಲ್ ಅಂದರೆ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಹ್ಯಾಂಗಿಂಗ್ ಮ್ಯಾನ್, ಇನ್ವರ್ಟೆಡ್ ಹ್ಯಾಂಗಿಂಗ್ ಮ್ಯಾನ್ ಪ್ಲಸ್ ಮಾರುಬೂಜು ನೋಡಿ, ಇಲ್ಲಿ ಸ್ಪಿನ್ನಿಂಗ್ ಟಾಪ್ ಪ್ಲಸ್ ಮಾರುಬೂಜು ಒರಿಜಿನಲ್ ಮೂವ್. ಹ್ಯಾಂಗಿಂಗ್ ಮ್ಯಾನ್ ಇದು ಮಾರುಬೂಜು ಬಂದಿಲ್ಲ, ಬಟ್ ಕೈಂಡ್ ಆಫ್ ಲೈಕ್ ಬುಲ್ಲಿಶ್ ಕ್ಯಾಂಡಲ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ಅದಾದಮೇಲೆ ನೆಕ್ಸ್ಟು ಅದರದ್ದು ಆಪೋಸಿಟ್ ಪರ್ಸ್ಪೆಕ್ಟಿವ್ ಸಿ ಪ್ರಾಪರ್ ಇಟ್ ಈಸ್ ಲೈಕ್ ಸಿಂಗಲ್ ಕ್ಯಾಂಡಲ್ ಹ್ಯೂಜ್ ಫಾಲ್ ಆಗಿದೆ. ಹ್ಯೂಜ್ ಫಾಲ್ ಅಂದರೆ 2 ಡೇಸಲ್ಲಿ ಗ್ಯಾಪ್ ಡೌನ್ ಫಾಲ್ ಆಗಿದೆ. ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್ ಮಾರುಬೂಜು. ಇಲ್ಲಿದೆ ನೋಡಿ, ಸಿ ಮಾರುಬೂಜು. ದಿಸ್ ಈಸ್ ದ ಮಾರುಬೂಜು ವಿಚ್ ವಿಲ್ ಕ್ರಿಯೇಟ್ ಫೇರ್ ವ್ಯಾಲ್ಯೂ ಗ್ಯಾಪ್ ವಿಚ್ ವಿಲ್ ಮೇಕ್ ದ ಮಾರ್ಕೆಟ್ ಟು ಗೋ ಅಪ್. ಓಕೆ, ಸೊ ನಾವು ಮಾರ್ಕೆಟ್ ಈಸ್ ಇನ್ ಆಬ್ವಿಯಸ್ಲಿ ಇಟ್ ಈಸ್ ಇನ್ ಡೌನ್ ಟ್ರೆಂಡ್. ಆ್ಯಂಡ್ ಮಾರ್ಕೆಟ್ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದರೆ ಎಸ್ಟರ್ಡೇ ಮಾರ್ಕೆಟ್ ಈಸ್ ಕಂಪ್ಲೀಟ್ಲಿ ಇನ್ ಅಪ್ಪರ್ ಪ್ರೆಷರ್. ಇನ್ವರ್ಟೆಡ್ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಆಗಿದೆ. ಇನ್ವರ್ಟೆಡ್ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಏನು ಹೇಳುತ್ತೆ, ಇನ್ವರ್ಟೆಡ್ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಆಬ್ವಿಯಸ್ಲಿ ಸೆಲ್ ಸೆಟ್ ಪ್ರೆಷರ್ ಇದೆ ಅಂತ ಹೇಳುತ್ತೆ. ಮಾರ್ಕೆಟ್ ಈಸ್ ಟ್ರೈಯಿಂಗ್ ಟು ಗೋ ಡೌನ್ ಸೈಡ್. ಮಾರ್ಕೆಟ್ನ ಏನಾದರೂ ನಾಳೆ ಎಲ್ಲಿಗೆ ಟಾರ್ಗೆಟ್ ಇಟ್ಕೋಬೋದು ಅಂತಂದರೆ ನಾಳೆ ಟಾರ್ಗೆಟ್ ಆಬ್ವಿಯಸ್ಲಿ ದಿಸ್ ಇಸ್ ದ ಫಸ್ಟ್ ಟಾರ್ಗೆಟ್ನ ಇಟ್ಕೋಬೋದು. ಫಸ್ಟ್ ಟಾರ್ಗೆಟ್ ಇದು ಇಟ್ಕೊಂಡ್ರೆ ಸೆಕೆಂಡ್ ಟಾರ್ಗೆಟ್ ನಮ್ಮದು ನೆಕ್ಸ್ಟ್ ಡೈರೆಕ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಈ ಏರಿಯಾ ಆಗಿರುತ್ತೆ. ಓಕೆ, ಈ ಏರಿಯಾ ಆಗಿರುತ್ತೆ. ಆ್ಯಂಡ್ ಕಮಿಂಗ್ ಟು ರೆಸಿಸ್ಟೆನ್ಸ್ ಏರಿಯಾ, ರೆಸಿಸ್ಟೆನ್ಸ್ ಮಾರ್ಕೆಟಲ್ಲಿ ಎಲ್ಲೆಲ್ಲಿದೆ ರೆಸಿಸ್ಟೆನ್ಸ್ ಅಂತಲೂ ನೋಡ್ಬಿಡೋಣ. ಓಕೆ, ಅದಕ್ಕಿಂತ ಮುಂಚೆ ಫಸ್ಟ್ ಲೆಟ್ ಮೀ ಕನ್ವರ್ಟ್ ದಿಸ್ ಚಾರ್ಟ್ ಟು ಲೈನ್ಸ್.
ನೀವು ಲೈನ್ಸ್ ಪ್ರಕಾರ ನೋಡೋದಾದರೆ ಮಾರ್ಕೆಟಲ್ಲಿ ಯಾವುದೇ ರೀತಿಯಾದ ಇದೊಂದೇ ಒಂದು ಏರಿಯಾ ಇದೆ, ದಟ್ ಈಸ್ ಕೈಂಡ್ ಆಫ್ ಲೈಕ್ ರೆಸಿಸ್ಟೆನ್ಸ್ ಏರಿಯಾ. ಇಲ್ಲಿಂದ ಮಾರ್ಕೆಟ್, ಲೆಟ್ ಮಿ ಕ್ಲೋಸ್ ದಿಸ್. ಎಸ್, ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನೀವು ಮಾರ್ಕೆಟಲ್ಲಿ ಈ ಜಾಗದಲ್ಲಿ ಒಂದ್ಸರಿ ರೆಸಿಸ್ಟೆನ್ಸ್ ಇದೆ, ಆ ರೆಸಿಸ್ಟೆನ್ಸ್ ಹಿಂಗೆಂಗೋ ಮಾಡಿ ಬ್ರೇಕ್ ಆಯಿತು, ಮತ್ತೆ ಮೇಲಕ್ಕೆ ಹೋಯಿತು. ಇವಾಗ ಇದು ಸಪೋರ್ಟ್ ಆಯಿತು, ಒಂದ್ಸರಿ ಸಪೋರ್ಟ್ ಆಯಿತು, ಮತ್ತೆ ಸಪೋರ್ಟ್ ಆಯಿತು, ಮತ್ತೆ ಸಪೋರ್ಟ್ ಆಯಿತು, ಮತ್ತೆ ಮಾರ್ಕೆಟ್ ಈಗ ಬ್ರೇಕ್ ಆಗಿದೆ. ಈ ಏರಿಯಾ ಕೈಂಡ್ ಆಫ್ ಲೈಕ್ ಏನಾಗುತ್ತೆ, ಯಾವ ಥರ ಬಿಹೇವ್ ಆಗುತ್ತೆ ಅಂದರೆ, ಈ ಏರಿಯಾ ಕೈಂಡ್ ಆಫ್ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗುತ್ತೆ. ಫಸ್ಟ್ ಸಪೋರ್ಟ್ ಆಗಿ ಮೇಲಿನ ಕೆಳಗಡೆಯಿಂದ ಬಂದಾಗ ರೆಸಿಸ್ಟೆನ್ಸ್ ಆಗಿರುತ್ತೆ, ಮೇಲಕ್ಕೆ ಹೋಗಿದ್ಮೇಲೆ ಸಪೋರ್ಟ್ ಆಗಿರುತ್ತೆ. ಸಪೋರ್ಟ್ ಆಗಿ ನಿಂತ್ಕೊಂಡಿಲ್ಲ ನೋಡಿ, ಮತ್ತೆ ಒಂದ್ಸರಿ ಮೇಲಕ್ಕೆ ಹೋಗಿ ಸಪೋರ್ಟ್ ಆಗಿ ನಿಂತ್ಕೊಂತು, 2 ಸರಿ ಸಪೋರ್ಟ್ ಆಗಿ ನಿಂತ್ಕೊಂತು. ನೌ ದಿಸ್ ವಿಲ್ ಆ್ಯಕ್ಟ್ ಆಸ್ ಎ ರೆಸಿಸ್ಟೆನ್ಸ್. ಸೊ ಮಾರ್ಕೆಟ್ ಇಸ್ ಆಬ್ವಿಯಸ್ಲಿ ಇಟ್ ನೀಡ್ಸ್ ಟು ಕಮ್ ಡೌನ್. ಸೊ ಟುಮಾರೋ ಈಸ್ ಇನ್ ಡೌನ್ ಟ್ರೆಂಡ್. ಮತ್ತು ಈಗ ನಾವೇನು ಮಾಡೋಣ ಅಂತಂದರೆ, ಡೈರೆಕ್ಟಾಗಿ ಕ್ಯಾಂಡಲ್ ಸ್ಟ್ರಕ್ಚರ್ಗೆ ಹೋಗೋಣ. ಕ್ಯಾಂಡಲ್ ಸ್ಟ್ರಕ್ಚರ್ ನೀವು ಹೋಗೋದಾದರೆ ಯು ಕ್ಯಾನ್ ಸಿ ಲೈಕ್ ಮಾರ್ಕೆಟ್ ಈಸ್ ಸಮ್ವೇರ್ ಅರೌಂಡ್ ಹಿಯರ್. ಮಾರ್ಕೆಟ್ ಇಲ್ಲಿಂದ ಈ ಜಾಗ ಕವರ್ ಮಾಡುತ್ತೆ. ಎಕ್ಸ್ಕ್ಯೂಸ್ ಮಿ, ಸಾರಿ. ಓಕೆ, ಮಾರ್ಕೆಟ್ ಈ ಜಾಗ ಕವರ್ ಮಾಡುತ್ತೆ. ಈ ಜಾಗ ಕವರ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬರುತ್ತೆ, ಈ ಜಾಗ ಕವರ್ ಮಾಡುತ್ತೆ. ಇಲ್ಲಿಂದ ಏನಾದರೂ ಲಿಕ್ವಿಡಿಟಿ ಸ್ವೀಪ್ ಆಗಿ ಮಾರ್ಕೆಟ್ ಮೇಲೆಗೆ ಹೋಗೋ ಚಾನ್ಸಸ್ ಬರುತ್ತೆ. ಬಟ್ ಆಬ್ವಿಯಸ್ಲಿ ಮಾರ್ಕೆಟ್ ಈಸ್ ಇನ್ ಡೌನ್ ಟ್ರೆಂಡ್. ಡೋಂಟ್ ಟ್ರೈ ಟು ಟೇಕ್ CE. ಓಕೆ, ಕಮಿಂಗ್ ಟು 4 hour ಟೈಮ್ ಫ್ರೇಮ್. 4 hour ಟೈಮ್ ಫ್ರೇಮಲ್ಲಿ ನೋಡೋದಾದರೆ, 4 hour ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಪ್ರೀವಿಯಸ್ ಕ್ಯಾಂಡಲ್ ಸ್ವೀಪ್ ಮಾಡಿಕೊಂಡು ಬಂದಿದೆ, ಬಟ್ ಸ್ಟಿಲ್ ಮೋರ್ ಪ್ರೆಷರ್ ಇಸ್ ಇನ್ ಫ್ರಮ್ ಅಪ್ಪರ್ ಸೈಡ್. ಸೊ ಮಾರ್ಕೆಟ್ ಆಬ್ವಿಯಸ್ಲಿ ಇಟ್ ಇಸ್ ಟ್ರೈಂಗ್ ಟು ಗೋ ಡೌನ್ ಸೈಡ್ ಮೂವ್. ಓನ್ಲಿ ಡೌನ್ ಸೈಡ್ ಮೂವ್ ತುಂಬ ಫೇವರಬಲ್ ಆಗಿದೆ. ನಮ್ಮ ಹತ್ರ ಇರೋ ಕೀ ರೆಸಿಸ್ಟೆನ್ಸ್ ಏರಿಯಾ ಅಂತಂದರೆ, ಮಾರ್ಕೆಟ್ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ 1 ವಾರದಿಂದ ಪ್ರಾಪರಾಗಿ ಇದೇ ಜಾಗದಲ್ಲಿ ಸ್ಟಕ್ ಆಗಿದೆ. ಆ್ಯಂಡ್ ಮಾರ್ಕೆಟ್ ಈ ಜಾಗದಲ್ಲಿ ತುಂಬ ಸಪೋರ್ಟ್ ಇದೆ. ವಿಕ್ಸ್ ಜಾಸ್ತಿ ಇದೆ. ಬಟ್ ಈ ಜಾಗದಿಂದ ನೀಟಾಗಿ ಕ್ಲಿಯರಾಗಿ ಹೊರಗಡೆ ಬಂದಿದ ತಕ್ಷಣ ಇಟ್ಸ್ ಪುಷಿಂಗ್ ಡೌನ್. ನೋಡಿ, ಒಂದ್ಸರಿ ಹೊರಗಡೆ ಬಂತು, ಗ್ಯಾಪ್ ಅಪ್, ಡೈರೆಕ್ಟ್ ಪುಷ್ ಡೌನ್. ಮತ್ತೆ ಒಂದ್ಸರಿ ಓಪನ್ ಆಯಿತು, ಮೇಲಕ್ಕೆ ತನಕ ಹೋಯಿತು, ಡೈರೆಕ್ಟ್ ಪುಷ್ ಡೌನ್. ವಾಟ್ ಇಟ್ ಇಸ್ ಟೆಲ್ಲಿಂಗ್? ಆಬ್ವಿಯಸ್ಲಿ ಇಟ್ ಇಸ್ ಟೆಲ್ಲಿಂಗ್ ಲೈಕ್ ಬೈಯರ್ಸ್ ಆರ್ ಫೇಲಿಂಗ್. ಬೈಯರ್ಸ್ ಆರ್ ಟ್ರೈಂಗ್ ಟು ಪುಷ್ ದ ಮಾರ್ಕೆಟ್, ಬಟ್ ಬೈಯರ್ಸ್ ಆರ್ ಫೇಲಿಂಗ್. ಸೆಲ್ಲರ್ಸ್ ಆರ್ ಲೀಡಿಂಗ್ ದ ಮಾರ್ಕೆಟ್. ಸೆಲ್ಲರ್ಸ್ ಏನು ಮಾಡ್ತಿದ್ದಾರೆ? ಲೀಡ್ ಮಾಡಿದ್ದಾರೆ ಮಾರ್ಕೆಟ್ನ. ನಾವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ 4 hour ಆರ್ಡರ್ ಬ್ಲಾಕ್ ಆಲ್ರೆಡಿ ಟಚ್ ಆಗಿದೆ. 4 hour ಯಾವುದೇ ರೀತಿ ಆರ್ಡರ್ ಬ್ಲಾಕ್ ಇಲ್ಲ. ನಮ್ಮ ಹತ್ರ ಇರೋ ಒಂದೇ ಒಂದು ಏರಿಯಾ ಬಂದುಬಿಟ್ಟು 4 hour ವ್ಯಾಕ್ಯೂಮ್ ಬ್ಲಾಕ್. ಓಕೆ, 4 hour ವ್ಯಾಕ್ಯೂಮ್ ಬ್ಲಾಕ್ ತುಂಬ ಕ್ರೂಷಿಯಲ್ ಆಗಿ ಪ್ಲೇ ಮಾಡ್ತಾ ಇದೆ. 4 hour ವ್ಯಾಕ್ಯೂಮ್ ಬ್ಲಾಕ್ ಇಸ್ ವೆರಿ ಗುಡ್ ಏರಿಯಾ. ಬಟ್ ಸೆಲ್ ಸೈಡ್ ಏರಿಯಾ. ನಾಳೆ ಏನಾದರೂ ಸೆಲ್ ಸೆಟಪ್ ಸಿಕ್ಕಿದ್ರೆ ಯು ಕ್ಯಾನ್ ಹೋಲ್ಡ್. ಯಾರ್ಯಾರು PE ಹೋಲ್ಡ್ ಮಾಡಿದಿರೋ ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಟ್ರೈ ಟು ಬಿ ಇನ್ PE ಓನ್ಲಿ. ಸೆಲ್ ಸೈಡ್ ಅಂತ ಫೇವರಬಲ್ ಆಗಿಲ್ಲ. ಒಂದು ಸ್ಮಾಲ್ ರಿಟ್ರೇಸ್ಮೆಂಟ್ ಆಗಿ ಬೈ ಕ್ಯಾಂಡಲ್ ಬರಬಹುದು, ಬಟ್ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಸೆಲ್ ಅಟ್ ದ ಎಂಡ್ ಆಫ್ ದ ಡೇ. ಫಸ್ಟ್ ಆಫ್ ಬೈ ತೋರಿಸಿ, ಸೆಕೆಂಡ್ ಆಫ್ ಸೆಲ್ ತೋರಿಸೋ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಕೇರ್ಫುಲಿ ಕಮಿಂಗ್ ಟು ದ 1 hour ಟೈಮ್ ಫ್ರೇಮ್. ಆಬ್ವಿಯಸ್ಲಿ 1 hour ಟೈಮ್ ಫ್ರೇಮಲ್ಲಿ ಇಲ್ಲಿ ವ್ಯಾಕ್ಯೂಮ್ ಬ್ಲಾಕ್ ಇತ್ತು. ಇದೇ ಜಾಗದಲ್ಲಿ ಈ ವ್ಯಾಕ್ಯೂಮ್ ಬ್ಲಾಕ್ ಹತ್ರನೇ ಒಂದು ಡೈಲಿ ಆರ್ಡರ್ ಬ್ಲಾಕ್ ಇದೆ. ಸೊ ದಿಸ್ ಈಸ್ ಕೈಂಡ್ ಆಫ್ ವೆರಿ ಇಂಪಾರ್ಟೆಂಟ್ ಝೋನ್. ಇಲ್ಲಿ ಇಂಡ್ಯೂಸ್ಮೆಂಟು ಇದೆ, ಇಲ್ಲಿ ಲಿಕ್ವಿಡಿಟಿ ಇದೆ, ಟ್ರೆಂಡ್ ಲೈನ್ ಲಿಕ್ವಿಡಿಟಿ ಕೂಡ ಕ್ರಿಯೇಟ್ ಆಗಿದೆ. 1 hour ಟೈಮ್ ಫ್ರೇಮಲ್ಲಿ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದರೆ ನೋಡಿ, ಇಲ್ಲಿ ಈ ಲಿಕ್ವಿಡಿಟಿ ಕ್ರಿಯೇಟ್ ಆಗಿದೆ. ಲಿಕ್ವಿಡಿಟಿ ಕ್ರಿಯೇಟ್ ಆಗಿರೋದ್ರಿಂದ ಮಾರ್ಕೆಟು ಈ ಟ್ರಯಾಂಗಲ್ ಏನಿದೆ, ಈ ಟ್ರಯಾಂಗಲಿಂದ ಮಾರ್ಕೆಟ್ ಒಂದು ಸೈಡ್ನೂ ಪ್ರಾಪರಾಗಿ ಬ್ರೇಕ್ ಮಾಡೋಕ್ಕಾಗಿಲ್ಲ. ಒಂದು ಸರಿ ಗ್ಯಾಪ್ ಅಪ್ ಓಪನ್ ಆಯಿತು, ಬಟ್ ಬ್ರೇಕ್ ಮಾಡಿಲ್ಲ. ಸ್ಟಿಲ್ ಇಟ್ ಕೇಮ್ ಇನ್ ಟು ದಟ್ ಝೋನ್. ನಾಳೆ ಏನಾಗ್ಬೋದು ಅಂತಂದರೆ, ನಾಳೆ ನಮ್ಮ ಹತ್ರ ಕ್ಲಿಯರ್ ಆಗಿ ಒಂದು ಡೈಲಿ ಆರ್ಡರ್ ಬ್ಲಾಕ್ ಇದೆ. ದಟ್ ವಿ ವಿಲ್ ಅನಲೈಸ್ ಕೇರ್ಫುಲಿ ಲೇಟರ್. ಸೊ ಮಾರ್ಕೆಟ್ ಒಂದು 1 hour ಟೈಮ್ ಫ್ರೇಮಲ್ಲಿ ಒಂದು ರೆಕ್ಟ್ಯಾಂಗಲ್ ಫಾರ್ಮೇಷನ್ ಆಗಿದೆ. 1 hour ಟೈಮ್ ಫ್ರೇಮಲ್ಲಿ ರೆಕ್ಟ್ಯಾಂಗಲ್ ಫಾರ್ಮೇಷನ್ ಆಗಿ ಮಾರ್ಕೆಟ್ ಈಸ್ ಟ್ರೈಂಗ್ ಟು ಗೆಟ್ ಇನ್ ಟು ಒನ್ ಡೈರೆಕ್ಷನ್, ಬಟ್ ಸ್ಟಿಲ್ ಕನ್ಸಾಲಿಡೇಷನ್ ಈಸ್ ಗೋಯಿಂಗ್ ಆನ್. ಕಮಿಂಗ್ ಟು ದ 15 minutes ಟೈಮ್ ಫ್ರೇಮ್. 15 minutes ಟೈಮ್ ಫ್ರೇಮಲ್ಲಿ ನಾವು ಕೇರ್ಫುಲ್ಲಾಗಿ ನೋಡೋದಾದರೆ 15 minutes ಟೈಮ್ ಫ್ರೇಮಲ್ಲಿ ನಾವು ಕೇರ್ಫುಲ್ಲಾಗಿ ನೋಡೋದಾದರೆ ಮಾರ್ಕೆಟ್ ಈ ಜಾಗನ ಕ್ಲೋಸ್ ಮಾಡಿಬಿಡೋಣ. ಈಗ 15 minute ಟೈಮ್ ಫ್ರೇಮಲ್ಲಿ ನಾವು ಡೈರೆಕ್ಟಾಗಿ ನೋಡೋದಾದರೆ ಪ್ರಾಪರಾಗಿ 15 minutes ಟೈಮ್ ಫ್ರೇಮ್ ಇಲ್ಲಿಂದ ಆರ್ಡರ್ ಬ್ಲಾಕ್ ಇತ್ತು. ಸೊ ದಟ್ ಈಸ್ ನೋ ಮೋರ್ ಆರ್ಡರ್ ಬ್ಲಾಕ್. ನಮ್ಮ ಹತ್ರ ಇರೋ ಒಂದೇ ಒಂದು ಆರ್ಡರ್ ಬ್ಲಾಕ್ ಬಂದ್ಬಿಟ್ಟು 15 minutesಲ್ಲಿ ಇದು ಎಕ್ಸಾಕ್ಟ್ಲಿ ದಿಸ್ ಇಸ್ ದ ಆರ್ಡರ್ ಬ್ಲಾಕ್. ಮಾರ್ಕೆಟ್ ಹತ್ರ ಇರೋ ಒಂದೇ ಒಂದು ಆರ್ಡರ್ ಬ್ಲಾಕು. ಮಾರ್ಕೆಟ್ ಏನಾದರೂ ಪುಷ್ ಔಟ್ ಮಾಡಿದ್ರೆ ಡೈರೆಕ್ಟಾಗಿ ಇಲ್ಲಿ ತನಕ ಪುಷ್ ಆಗುತ್ತೆ. ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಡೌನ್. ಮೈ ಸೈಡ್ ಈಸ್ CE ಸೈಡ್. ಆ್ಯಂಡ್ ನನ್ನ ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು ಈ ಏರಿಯಾ ತನಕ ಆಗಿರುತ್ತೆ. ಎಸ್, ಆಬ್ವಿಯಸ್ಲಿ ಈ ಏರಿಯಾ ತನಕ ಆಗಿರುತ್ತೆ. ದಿಸ್ ಈಸ್ ದ ಕಂಪ್ಲೀಟ್ ನಿಫ್ಟಿ 50 ಅನಾಲಿಸಿಸ್. ಸೊ ಫರ್ದರ್ ಗೋಯಿಂಗ್ ಡೌನ್ ಹೆಂಗೆ ಎಂಟ್ರಿ ಮಾಡಲ್ ಏನು ಕತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ನು ಅನಲೈಸ್ ಮಾಡೋಣ. ಜಸ್ಟ್ ಗಿವ್ ಮಿ ಸ್ಮಾಲ್ ಬ್ರೇಕ್. ಫೈನ್. ಸೊ ಎಂಟ್ರಿ ಮಾಡಲ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಎಂಟ್ರಿ ಮಾಡಲ್ ಇಸ್ ವೆರಿ ಸಿಂಪಲ್. ಆಬ್ವಿಯಸ್ಲಿ ಮಾರ್ಕೆಟ್ ಈ ಜಾಗದಲ್ಲಿ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್, ಪ್ರೈಸ್ ಆಕ್ಷನ್ ಪ್ರಕಾರ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಿರೋದ್ರಿಂದ. ಆ್ಯಂಡ್ ಕಮಿಂಗ್ ಟು SMC ಕಾನ್ಸೆಪ್ಟ್, ಇಲ್ಲಿ ನಮಗೊಂದು ಸೂಪರ್ BPR ಇದೆ. ಇನ್ವರ್ಸ್
ಸಪ್ಲೈ ಝೋನ್ ಸಮಥಿಂಗ್ ಲೈಕ್ ದಟ್ ಆ್ಯಕ್ಚುಲಿ. ಅಂದರೆ ಮಾರ್ಕೆಟು ಈ ಜಾಗದಲ್ಲಿ ರೆಸಿಸ್ಟೆನ್ಸ್ ಆಗಿ ಬಿಹೇವ್ ಆಗಿತ್ತು. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ನೋಡಿ, ಈ ಜಾಗದಲ್ಲಿ ಒಂದ್ಸರಿ ರೆಸಿಸ್ಟೆನ್ಸ್ ಆಗಿತ್ತು, ಈ ಜಾಗದಲ್ಲಿ ಒಂದ್ಸರಿ ರೆಸಿಸ್ಟೆನ್ಸ್ ಆಗಿತ್ತು, ಈ ಜಾಗದಲ್ಲಿ ಮತ್ತೊಂದು ಸರಿ ರೆಸಿಸ್ಟೆನ್ಸ್, ಈ ಜಾಗದಲ್ಲಿ ಮತ್ತೊಂದು ಸರಿ ರೆಸಿಸ್ಟೆನ್ಸ್. ದಿಸ್ ವಿಲ್ ಆ್ಯಕ್ಟ್ ಆ್ಯಸ್ ಎ ರೆಸಿಸ್ಟೆನ್ಸ್ ಅಗೇನ್. ಸೊ ಮಾರ್ಕೆಟ್ ಒಂದು IFC ಕ್ಯಾಂಡಲಿಂದ ಬ್ರೇಕ್ ಆಯಿತು, ಬಟ್ ನಾಟ್ ಇಟ್ ನೆವರ್ ಹೋಲ್ಡೆಡ್ ದೇರ್. ಆ್ಯಂಡ್ ನೀವು ಕೇರ್ಫುಲ್ಲಾಗಿ ಇದನ್ನು ಹಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ನೋಡಿ, ಇಲ್ಲೂ ರೆಸಿಸ್ಟೆನ್ಸ್ ಇದೆ, ಇಲ್ಲೂ ರೆಸಿಸ್ಟೆನ್ಸ್ ಇದೆ, ಇಲ್ಲೂ ರೆಸಿಸ್ಟೆನ್ಸ್ ಇದೆ, ಇಲ್ಲೂ ರೆಸಿಸ್ಟೆನ್ಸ್ ಇದೆ. ಸೊ ನಾವು ಇಟ್ ವಿಲ್ ಡೆಫಿನೆಟ್ಲಿ ಆ್ಯಕ್ಟ್ ಆಸ್ ಸಪೋರ್ಟ್ ಆ್ಯಕ್ಚುಲಿ. ಮಾರ್ಕೆಟ್ ಟ್ರೈ ಟು ಬ್ರೇಕ್ ದಟ್ ಸಪೋರ್ಟ್ ಬಟ್ ಡಿಡ್ಂಟ್ ವರ್ಕ್ಡ್. ಸೊ ನಾವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಈ ಜಾಗದಲ್ಲಿ ಒಂದು ಸಪ್ಲೈ ಝೋನ್ ಇದೆ. ಸೊ ನಾಳೆ ಸಿನಾರಿಯೋಸ್ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಈ ಜಾಗದಲ್ಲಿ ಮಾರ್ಕೆಟ್ ಹೋಲ್ಡ್ ಮಾಡೋಕ್ಕೆ ರೀಸನ್ ಏನು ಅಂತ ಹೇಳ್ತೀನಿ ನೋಡಿ. ದಿಸ್ ಇಸ್ ಎ ಫ್ರೆಶ್ ಆರ್ಡರ್ ಬ್ಲಾಕ್. ಈ ಫ್ರೆಶ್ ಆರ್ಡರ್ ಬ್ಲಾಕಿಂದ ಮಾರ್ಕೆಟ್ ಒಂದು ಪುಷ್ ಕೊಡುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಈ ಜಾಗದಲ್ಲಿ ಒಂದು ಆರ್ಡರ್ ಬ್ಲಾಕ್ ಇದೆ, ದಟ್ ಈಸ್ ಸಪ್ಲೈ ಝೋನ್. ಓಕೆ, ಫಸ್ಟ್ ಮಾರ್ಕೆಟ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಮತ್ತು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಮತ್ತು ಫ್ಲಾಟ್ ಓಪನಿಂಗ್ ಸಿನಾರಿಯೋ ಹೇಳ್ತೀನಿ. ಓಕೆ, ಗ್ಯಾಪ್ ಅಪ್ ಸಿನಾರಿಯೋ ಆದರೆ ಮಾರ್ಕೆಟ್ ಇಲ್ಲಿಂದ ಒಂದು ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ. ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆದರೆ ಡೈರೆಕ್ಟಾಗಿ ನೀವು ಎಂಟ್ರಿ ತೊಗೋಬೋದು. ಡೈರೆಕ್ಟಾಗಿ ಎಂಟ್ರಿ ತೊಗೊಂಡು ನಿಮ್ಮದು ಫಸ್ಟ್ ಟಾರ್ಗೆಟ್ ಯು ಕ್ಯಾನ್ ಕೀಪ್ ಅಪ್ ಟು ದಿಸ್ ಏರಿಯಾ. ಯಾಕೆ ಅಂದರೆ ಈ ಜಾಗ ಕೈಂಡ್ ಆಫ್ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗಿದೆ. ಸೊ ಫಸ್ಟ್ ಎಂಟ್ರಿ ಮಾಡಲ್ ಇಸ್ ಕೈಂಡ್ ಆಫ್ ಲೈಕ್ ದಿಸ್ ಈಸ್ ದ ಫಸ್ಟ್ ಎಂಟ್ರಿ ಮಾಡಲ್. ಓಕೆ, ಶಾರ್ಟ್ ಹೆಂಗೆ ಎಂಟ್ರಿ ಮಾಡಲು? ದಟ್ ಈಸ್ ವೆರಿ ಸಿಂಪಲ್. ಆ್ಯಸ್ ಐ ಯೂಶ್ವಲಿ ಸೇ, ಲೆವೆಲಿಗೆ ಬರೋ ತನಕ ವೆಯ್ಟ್ ಮಾಡಿ, ಲೆವೆಲಿಗೆ ಬಂದ ಮೇಲೆ ಲಿಕ್ವಿಡಿಟಿ ಸ್ವೀಪ್ ಆಗೋ ತನಕ ವೆಯ್ಟ್ ಮಾಡಿ, ಆರ್ ಎಲ್ಸ್ ಹ್ಯಾಂಗಿಂಗ್ ಮ್ಯಾನ್ ಮತ್ತು ಮಾರುಬೂಸು ರೆಡ್ ಕಲರ್ ಮಾರುಬೂಸು ಕ್ಯಾಂಡಲ್ ಬಂದರೆ ಎಂಟ್ರ್ ಮಾಡ್ಕೊಳ್ಳಿ. ದಿಸ್ ಈಸ್ ಒನ್ ಏರಿಯಾ ಟು ಒನ್ ವೇ ಟು ಎಂಟರ್. ನೆಕ್ಸ್ಟ್ ಈಸ್ ಸೆಕೆಂಡ್ ಪಾರ್ಟ್. ಇದನ್ನು ಕೂಡ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೋಬೋದು. ನೆಕ್ಸ್ಟ್ ಈಸ್ ಸೆಕೆಂಡ್ ಪಾರ್ಟ್. ಇದು ಬಂದುಬಿಟ್ಟು ಒನ್ ಟೈಪು. ಸೆಕೆಂಡ್ ಟೈಪ್ ಬಂದುಬಿಟ್ಟು ಮಾರ್ಕೆಟ್ ಏನಾದರೂ ಫ್ಲಾಟ್ ಓಪನಿಂಗ್ ಆದರೆ, ಫ್ಲಾಟ್ ಓಪನಿಂಗ್ ಆಗಿ ಇಲ್ಲಿಂದ ನಿಧಾನ ಮೇಲಕ್ಕೆ ಹೋಗಿ ಮತ್ತೆ ಇಲ್ಲಿಂದ ಒಂದು ಫಾಲ್ ಆಗುತ್ತೆ. ತಪ್ಪಿ ಏನಾದರೂ ಫಾಲ್ ಆದರೆ ಇಟ್ ವಿಲ್ ಗೋ ನೆಕ್ಸ್ಟ್ ಕಮ್ ಅಪ್ ಟು ಹಿಯರ್. ಇಲ್ಲಿಂದ ಒಂದು ಸ್ಮಾಲ್ ರಿಟ್ರೇಸ್ಮೆಂಟ್, ಅಗೇನ್ ಇಟ್ ವಿಲ್ ಫಾಲ್ ಅಪ್ ಟು ಹಿಯರ್. ಓಕೆ, ಆ್ಯಂಡ್ ಕಮಿಂಗ್ ಟು ನೆಕ್ಸ್ಟ್ ಡೈರೆಕ್ಟ್ ಗ್ಯಾಪ್ ಡೌನ್ ಓಪನ್ ಆದರೆ ವೆರಿ ವೆಲ್ ಆ್ಯಂಡ್ ಗುಡ್. ಗ್ಯಾಪ್ ಡೌನ್ ಓಪನ್ ಆಯಿತು ಅಂತಂದರೆ ಟ್ರೈ ಟು ಓಪನ್ ಟು ದ ಟೇಕ್ ಟು ದ ಫ್ರೆಶ್ ಆರ್ಡರ್ ಬ್ಲಾಕ್, ದೆನ್ ಕಮ್ ಡೌನ್. ದಿಸ್ ಈಸ್ ದ ಫಸ್ಟ್ ಟಾರ್ಗೆಟ್ ಫ್ರಮ್ ದೇರ್ ಟು ಹಿಯರ್. ದಿಸ್ ಈಸ್ ದ ವೇ ಹೌ ಮಾರ್ಕೆಟ್ ಬಿಹೇವ್ಸ್ ಇನ್ PE ಸೈಡ್. ಅದೇ CE ಸೈಡ್ ಆದರೆ ನೀವು CE ಸೈಡ್ ಯಾವಾಗ ಹೋಗಬೇಕು ಅಂದರೆ ಆಬ್ವಿಯಸ್ಲಿ ಯು ಕ್ಯಾನ್ ಗೋ ಟು CE ಸೈಡ್ ಒನ್ಸ್ ಮಾರ್ಕೆಟ್ ಓಪನ್ ಅಬೋವ್ ದಿಸ್ ಆ್ಯಂಡ್ ಇಟ್ ವಿಲ್ ರೀಟೆಸ್ಟ್, ದೆನ್ ಇಟ್ ವಿಲ್ ಗೋ ಅಪ್ ಟು ಹಿಯರ್. ದಿಸ್ ಇಸ್ ವೇರ್ ಯು ಕ್ಯಾನ್ ಎಂಟರ್. ವಾಟ್ ಯು ಕ್ಯಾನ್ ಡೂ ಈಸ್ ಮಾರ್ಕೆಟ್ ಮೇಲೆಗೆ ಹೋಗೋ ತನಕ ವೆಯ್ಟ್ ಮಾಡಿ. ಇಲ್ಲಿಂದ ಒಂದು IFC ಕ್ಯಾಂಡಲ್ ಇರಬೇಕು. IFC ಕ್ಯಾಂಡಲ್ ರೀಟೆಸ್ಟ್ ಆಗಬೇಕು. ರೀಟೆಸ್ಟ್ ಅಥವಾ ಇಲ್ಲಿ ಒಂದು ಆರ್ಡರ್ ಬ್ಲಾಕ್ ಆಗಿರುತ್ತೆ. ಈ ಆರ್ಡರ್ ಬ್ಲಾಕ್ ರೀಟೆಸ್ಟ್ ಆಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಬಟ್ ಯಾಕಂದರೆ ಇಲ್ಲೇ ರೆಸಿಸ್ಟೆನ್ಸ್ ಇದೆ. ರೆಸಿಸ್ಟೆನ್ಸ್ ಇಲ್ಲೇ ಇರೋ ಕಾರಣದಿಂದ ಮಾರ್ಕೆಟ್ ಇಲ್ಲಿಂದನೇ ಬಂದು ಹಿಂಗೆ ಮೇಲಕ್ಕೆ ಹೋಗ್ಬೋದು, ಅಥವಾ ಹಿಂಗೆ ಸ್ವೀಪ್ ಮಾಡ್ಕೊಂಡು ಹಿಂಗೆ ಮೇಲಕ್ಕೆ ಹೋಗ್ಬೋದು. ದಿಸ್ ಈಸ್ ದ ಒನ್ ವೇ ಟು ಎಂಟ್ರಿ ಇಂಟು ದ CE ಸೈಡ್. ಬಟ್ ಮಾರ್ಕೆಟ್ ಆಬ್ವಿಯಸ್ಲಿ ಹೇಳ್ತೀನಿ, ಅಕಾರ್ಡಿಂಗ್ ಟು ಮೈ ಅನಾಲಿಸಿಸ್ ಇಟ್ ವಿಲ್ ನಾಟ್ ಗೋ ಟು CE. ಇಫ್ ಇಟ್ ಗೋಸ್ ಟು CE ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳ್ತೀನಿ. ಕಮಿಂಗ್ ಟು ಹೈಯರ್ ಟೈಮ್ ಫ್ರೇಮ್, 1 hour ಟೈಮ್ ಫ್ರೇಮಿಗೆ ಬನ್ನಿ. 1 hour ಟೈಮ್ ಫ್ರೇಮಿಗೆ ಬಂದರೆ ಇಟ್ ಈಸ್ ಲೈಕ್ ಕಮಿಂಗ್, ಇಲ್ಲೇ ಒದ್ದಾಡ್ತಾ ಇದೆ. ಇಲ್ಲೇ ಒದ್ದಾಡ್ತಿರೋದ್ರಿಂದ ಒಂದು OT ಏರಿಯಾ ಇದೆ. ದಿಸ್ ಈಸ್ ದ OT ಏರಿಯಾ. ಮಾರ್ಕೆಟ್ ಈ ಜಾಗದಿಂದ ತಪ್ಪಿ ಫಾಲ್ ಆಗಲಿಲ್ಲ ಅಂದರೆ, ಯಾಕಂದರೆ ಈ ಜಾಗ ಕೈಂಡ್ ಆಫ್ ರೆಸಿಸ್ಟೆನ್ಸ್ ಏರಿಯಾ ಅಂತ ಹೇಳಿದ್ದೀನಲ್ಲ, ಈ ಜಾಗದಿಂದ ವಾಪಸ್ ಮಾರ್ಕೆಟ್ ಫಾಲ್ ಆಗಲಿಲ್ಲ ಅಂದರೆ ಇಟ್ ವಿಲ್ ಗೋ ಅಪ್ ಟು ಹಿಯರ್. ಫ್ರಮ್ ದೇರ್ ಇಟ್ ವಿಲ್ ಫಾಲ್. ಹಿಂಗೆ ಬಂದು ಇಲ್ಲಿ ತನಕ ಹೋಗಿ ಮತ್ತೆ ಇಲ್ಲಿಂದ ಫಾಲ್ ಆಗುತ್ತೆ. ದಿಸ್ ಈಸ್ ದ ಲೈಕ್ ಲೋಯರ್ ಲೋ. ಓಕೆ, ITH ಫಾರ್ಮೇಷನ್ ಆಗುತ್ತೆ. ದಿಸ್ ಈಸ್ ಒನ್ ವೇ ಟು ಮಾರ್ಕೆಟ್ ಟು ಫಾಲ್. ಇಲ್ಲೊಂದು ಸ್ಮಾಲ್ 15 minutes ಗ್ಯಾಪ್ ಡೌನು ಇದೆ. ಸೊ 1 hour ಗ್ಯಾಪ್ ಡೌನು ಇದೆ. ದಟ್ ಈಸ್ ಕೈಂಡ್ ಆಫ್ ಗೋಯಿಂಗ್ ಟು ವರ್ಕ್ ಅಂತ ನನ್ನ ಅನಿಸಿಕೆ ಪ್ರಕಾರ ಆಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ದಿಸ್ ಈಸ್ ದ ವೇ, ದಿಸ್ ಇಸ್ ಹೌ ಎಂಟೈರ್ ಸಿಸ್ಟಮ್ ವರ್ಕ್ಸ್ ಇನ್ Nifty 50. ಸೊ ಇಲ್ಲಿ ತನಕನೂ ಅಪ್ ಟು ದಿಸ್ 25,469 ಇಟ್ ಈಸ್ ದ ಕೀ ಲೆವೆಲ್. ಅಪ್ ಟು ದಟ್ ಮಾರ್ಕೆಟ್ ವಿಲ್ ಬಿ ಇನ್ ಸೆಲ್ ಸೈಡ್. ಈ ಜಾಗದಲ್ಲಿ ಒಂದು ವಿಕ್ ಬಂದು ಇಲ್ಲಿಂದ ಯು ಕ್ಯಾನ್ ಟ್ರೈ ಫಾರ್ ಒಂದು ಬೈ ಕ್ಯಾಂಡಲ್. ಇಲ್ಲಿಂದ ಒಂದು ಬೈ, ಅದೊಂದು ಸ್ವಲ್ಪ ಮೇಲಕ್ಕೆ ಹೋಗುತ್ತೆ. ಐ ಡೋಂಟ್ ನೋ ಹೌ ಫಾರ್ ಇಟ್ ಗೋಸ್. ಬೇಸ್ಡ್ ಆನ್ ದ ಫ್ರೆಶ್ ಆರ್ಡರ್ ಬ್ಲಾಕ್ ಇಟ್ ಇಸ್ ಗೋಯಿಂಗ್ ಟು ಕ್ರಿಯೇಟ್. We can expect from one buy side move. Okay, this is the complete analysis of Nifty 50. ಏನಾದ್ರು ಡೌಟ್ ಇದ್ದರೆ ನನಗೆ ಕೇಳಿ, ಪಿಂಗ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ, ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ. ಓಕೆ, ದೆನ್ ವಿ ಆರ್ ಗೋಯಿಂಗ್ ಟು ಗೋ ಟು ಬ್ಯಾಂಕ್ ನಿಫ್ಟಿ. ಓಕೆ, ಬ್ಯಾಂಕ್ ನಿಫ್ಟಿ ದಿಸ್ ಇಸ್ ದ ಒನ್. ಮಾರ್ಕ್ ಮಾಡಿದ್ನಲ್ಲ ಬ್ಯಾಂಕ್ ನಿಫ್ಟಿ, ಎಲ್ಲಿ ಹೋಯಿತು? ಇಂಡೆಕ್ಸ್. ಓಕೆ, ಇಲ್ಲಿದೆ ಬ್ಯಾಂಕ್ ನಿಫ್ಟಿ. ನಾನು ಕೇರ್ಫುಲ್ಲಾಗಿ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಿರ್ಬೋದು. ಮಾರ್ಕಿಂಗ್ ಮಾಡಿದ್ದೀನಿ ಅಂತಂದರೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೆ. ಆ್ಯಕ್ಚುಲಿ ವಿಡಿಯೋದಲ್ಲಿ ಹೇಳ್ದಂಗೆ ಆಗಿದೆ. ಪ್ರೀವಿಯಸ್ ವಿಡಿಯೋ ನೀವು ಕೇರ್ಫುಲ್ಲಾಗಿ ನೋಡಿ. ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಈ ಮಾರ್ಕಿಂಗು ಬ್ಯಾಂಕ್ ನಿಫ್ಟಿಲಿ ಆಲ್ರೆಡಿ ವರ್ಕ್ ಆಗಿದೆ. ಓಕೆ, ನನ್ನ ಇದು ಬಂದ್ಬಿಟ್ಟು ಬ್ಯಾಂಕ್ ನಿಫ್ಟಿಲಿ ವರ್ಕ್ ಆಗಿದೆ. ನಾನು ಇವತ್ತೊಂದು ಒಳ್ಳೆ ಲೈಕ್ ಕೈಂಡ್ ಆಫ್ ಗುಡ್ ಏನು ಹೇಳ್ತಾರೆ,
ಒಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಮಾರ್ಕೆಟು ಹೆಂಗಿವೆ ಅಂತಂದರೆ, ಟು ಬಿ ಫ್ರ್ಯಾಂಕ್, ಇಲ್ಲಿ ನೋಡಿ, ಇಲ್ಲಿ ಡೈಲಿ ಟೈಮ್ ಫ್ರೇಮಲ್ಲಿ ಇಲ್ಲಿ ಯಾವುದೇ ರೀತಿಯಾದ ಸಪ್ಲೈ ಝೋನ್ ಇರಲಿಲ್ಲ. ಇಲ್ಲಿರೋ ವ್ಯಾಕ್ಯೂಮ್ ಬ್ಲಾಕು ಆಲ್ರೆಡಿ ಫಿಲ್ ಆಗಿತ್ತು. ಈ ವ್ಯಾಕ್ಯೂಮ್ ಬ್ಲಾಕು ಆಲ್ರೆಡಿ ಫಿಲ್ ಆಗಿತ್ತು. ಓಕೆ, ಬಟ್ ಮಾರ್ಕೆಟ್ ಸ್ಟಿಲ್ ಈ ಏರಿಯಾ ರೆಸ್ಪೆಕ್ಟ್ ಮಾಡ್ತು. ದ ರೀಸನ್ ಇಷ್ಟೇ, ನೀವು ಕೇರ್ಫುಲ್ಲಾಗಿ ನೋಡಿದ್ರೆ ಸೆನ್ಸೆಕ್ಸಲ್ಲಿ ಎಕ್ಸಾಕ್ಟ್ಲಿ ಆ ವ್ಯಾಕ್ಯೂಮ್ ಬ್ಲಾಕ್ ಇನ್ನೂ ಪೆಂಡಿಂಗ್ ಆಗೇ ಇತ್ತು. ಓಕೆ, ಸೆನ್ಸೆಕ್ಸಲ್ಲಿ ಆ ವ್ಯಾಕ್ಯೂಮ್ ಬ್ಲಾಕ್ ಇನ್ನೂ ಪೆಂಡಿಂಗ್ ಆಗೇ ಇತ್ತು. ಆ್ಯಂಡ್ ಮಾರ್ಕೆಟ್ ರೆಸ್ಪೆಕ್ಟೆಡ್. ಮಾರ್ಕೆಟ್ ಯಾವಾಗ ಒಳ್ಳೆ ಮೂವ್ ಕೊಡುತ್ತೆ ಅಂದರೆ ಸೆನ್ಸೆಕ್ಸು ನಿಫ್ಟಿ 50 ಎರಡೂ ಸಾಥ್ ಕೊಡಬೇಕು. ಈ ಜಾಗದಲ್ಲಿರೋ ಆರ್ಡರ್ ಬ್ಲಾಕ್ ಏನಾದರೂ ಕಂಪ್ಲೀಟಾಗಿ ಕನ್ಸ್ಯೂಮ್ ಆಗಿದ್ದಿದ್ರೆ ಪೆಂಡಿಂಗ್ ಆರ್ಡರ್ಸ್ ಎಲ್ಲ ಎಕ್ಸಿಕ್ಯೂಟ್ ಆಗಿರ್ತಿತ್ತು. ಮಾರ್ಕೆಟ್ ಆಬ್ವಿಯಸ್ಲಿ ಇಲ್ಲಿ ತನಕ ಹೋಗ್ತಾ ಇತ್ತು. ಮಾರ್ಕೆಟ್ ಆಬ್ವಿಯಸ್ಲಿ ಇಲ್ಲಿವರೆಗೆ ಹೋಗ್ತಿತ್ತು. ಬಟ್ ಮಾರ್ಕೆಟಿಗೆ ಇಲ್ಲಿಂದ ಫಾಲೋ ಆಗೋಕ್ಕೆ ರೀಸನ್ ಏನು? ಸೆನ್ಸೆಕ್ಸಿಂದನೂ ಪುಷ್ ಬಂತು ಮಾರ್ಕೆಟಿಗೆ. ಓಕೆ, ಸೊ ಲೆಟ್ ಮಿ ಕಂಟಿನ್ಯೂ ದಿಸ್ ಬ್ಯಾಂಕ್ ನಿಫ್ಟಿ ಫಸ್ಟ್, ದೆನ್ ಐ ವಿಲ್ ಕಮ್ ಟು ಸೆನ್ಸೆಕ್ಸ್. ಓಕೆ, ಸೆನ್ಸೆಕ್ಸಲ್ಲಿ ಸೂಪರ್ ಎಂಟ್ರಿ ಮಾಡಲ್ ಹೇಳ್ತೀನಿ. ಸೊ ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿ ಇಸ್ ಲೈಕ್ ಕ್ಲಿಯರ್ಲಾಗಿ ಬ್ಯಾಂಕ್ ನಿಫ್ಟಿ. ಫಸ್ಟ್ ವಿಲ್ ಗೋ ಟು ವೀಕ್ಲಿ ಟೈಮ್ ಫ್ರೇಮ್ ಆ್ಯಸ್ ಯೂಶುವಲ್. ವೀಕ್ ಮುಗಿದಿದ್ದಂಗೆ ವೀಕ್ಲಿ ಟೈಮ್ ಫ್ರೇಮ್, ಡೇ ಮುಗಿದ ತಕ್ಷಣ ಡೈಲಿ ಟೈಮ್ ಫ್ರೇಮ್, ಮತ್ತು ಮಂತ್ ಮುಗಿದ ತಕ್ಷಣ ಮಂತ್ಲಿ ಟೈಮ್ ಫ್ರೇಮ್. ದಟ್ ಇಸ್ ವೆಲ್ ಅಂಡ್ ಗುಡ್. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಆಬ್ವಿಯಸ್ಲಿ ವೀಕ್ಲಿ ಆರ್ಡರ್ ಬ್ಲಾಕ್ ಟಚ್ ಆಯಿತು. ವೀಕ್ಲಿ ಆರ್ಡರ್ ಬ್ಲಾಕ್ ಟಚ್ ಆಗಿದ ತಕ್ಷಣ ಮಾರ್ಕೆಟ್ ಫುಲ್ ವೀಕ್ ಅಪ್ ಟ್ರೆಂಡಲ್ಲಿತ್ತು. ಸೊ ಫುಲ್ ವೀಕ್ ಅಪ್ ಟ್ರೆಂಡಲ್ಲಿತ್ತು. ನಾಳೆನೂ ಅಪ್ ಟ್ರೆಂಡಲ್ಲೇ ಕಂಟಿನ್ಯೂ ಆಗುತ್ತೆ. ಮಾರ್ಕೆಟಲ್ಲಿ ಯಾವುದೇ ರೀತಿಯಾದ ಇಲ್ಲ, ಇಲ್ಲಿ ತನಕನೂ ಹೋಗುತ್ತೆ. ದೆನ್ ಫ್ರಮ್ ಹಿಯರ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಡೌನ್ ಸೈಡ್. ಮಾರ್ಕೆಟು ಹೋಗ್ತಿರೋ ಫೋರ್ಸ್ ನೋಡಿದ್ರೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಹಲಾರ್ ಬೂಮಿಂಗ್. ಬ್ಯಾಂಕಿಂಗ್ ಸೆಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಹೋಗ್ತದೆ. ನಮ್ಮ ಹತ್ರ ವೀಕ್ಲಿ ಆರ್ಡರ್ ಬ್ಲಾಕ್ ಬಂದುಬಿಟ್ಟು ಇದೊಂದೇ ವೀಕ್ಲಿ ಆರ್ಡರ್ ಬ್ಲಾಕು. ಇದು ಬಿಟ್ಟರೆ ನೆಕ್ಸ್ಟ್ ವೀಕ್ಲಿ ಆರ್ಡರ್ ಬ್ಲಾಕ್ ಈಸ್ ಸಮ್ವೇರ್ ಅರೌಂಡ್ ಹಿಯರ್, ದಿಸ್ ಏರಿಯಾ. ಸೊ ಲೆಟ್ಸ್ ಸಿ ಹೌ ಮಾರ್ಕೆಟ್ ಗೋಸ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕಮಿಂಗ್ ಟು ದ ಡೈಲಿ ಟೈಮ್ ಫ್ರೇಮ್. ಓಕೆ, ಡೈಲಿ ಟೈಮ್ ಫ್ರೇಮ್ ಚಾರ್ಟ್ ನೋಡೋದಾದರೆ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಾನು ನಿಮಗೆ ಹೇಳಿದ್ದೆ, ಇದು ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕು. ಡೈಲಿ ಆರ್ಡರ್ ಬ್ಲಾಕ್ ಟಚ್ ಆಯಿತು. ಮಾರ್ಕೆಟ್ ಒಂದು ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಕೊಡ್ತು. ನೋಡಿ, ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಕೊಟ್ಟಾಗ ಇಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಯಿತು. ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗೋದ್ರಿಂದ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ, ಆ ಅರ್ಥ ಏನಾಗುತ್ತೆ ಅಂದರೆ ಇಟ್ ವಿಲ್ ಬಿಹೇವ್ ಲೈಕ್ ಮಾರುಬೂಸು. ಆ್ಯಕ್ಚುಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಇದೆಯಲ್ಲ, ದಟ್ ಈಸ್ ಕಂಪ್ಲೀಟ್ಲಿ ಎ ಮಾರುಬೂಸು ಕ್ಯಾಂಡಲ್. ಐ ವಿಲ್ ಶೋ ಯು ಒನ್ ಥಿಂಗ್. ನೋ ಗ್ಯಾಪ್. ಸಿ, ಈಗ ನೋಡಿ, ಇಟ್ ಇಸ್ ಪ್ರಾಪರ್ ಕ್ಯಾಂಡಲ್ ವಿಚ್ ಈಸ್ ಹ್ಯಾವಿಂಗ್ ಬೈ ಸೈಡ್ ಪ್ರೆಷರ್. ಅಬ್ಸರ್ವ್ ಮಾಡ್ತಿದ್ದೀರಾ? ನೋಡಿ, ಇಲ್ಲಿ ತೋರಿಸ್ತೀನಿ. ಮುಂಚೆ ಹೆಂಗಿತ್ತು, ಹಿಂಗಿತ್ತು, ಇವಾಗ ಹಿಂಗಿದೆ. So this is the candle which is having proper buying candle. It is a proper buying candle. Okay, ನೋಡಿ, ಪ್ರಾಪರ್ ಆಗಿ ಬೈ ಸೈಡ್ ಪ್ರೆಷರ್ ಜಾಸ್ತಿ ಇದೆ. ಇಟ್ ವೆಂಟ್ ಅಪ್ ಟು ಹಿಯರ್. ಇಲ್ಲಿಂದ ಡೈರೆಕ್ಟ್ ಇಲ್ಲಿವರೆಗೂ ಗ್ಯಾಪ್ ಅಪ್ ಓಪನ್ ಆಗಿದೆ. ಓಕೆ, ಫೈನ್. ಇದು ತೆಗೆದುಬಿಡೋಣ, ನೋ ಇಂಡಿಕೇಟರ್ಸ್. ಸೊ ಮಾರ್ಕೆಟ್ ಮತ್ತೆ ವಾಪಸ್ ಏನಾಯಿತು, ಅಲ್ಲಿಂದ ವಾಪಾಯಿತು. ಮತ್ತೆ ಇದು ಡೈಲಿ ಆರ್ಡರ್ ಬ್ಲಾಕ್ ಆಕ್ಟ್ ಆಯಿತು. ನೆಕ್ಸ್ಟ್ ಈ ಡೈಲಿ ಆರ್ಡರ್ ಬ್ಲಾಕಿಗೆ ಮಾರ್ಕೆಟ್ ಟಚ್ ಆಗಿದ ತಕ್ಷಣ ಮಾರ್ಕೆಟ್ ಇಸ್ ಲೈಕ್ ಗೋಯಿಂಗ್ ಅಪ್, ಕಂಪ್ಲೀಟ್ಲಿ ಗೋಯಿಂಗ್ ಅಪ್. ಓಕೆ, ಮಾರ್ಕೆಟಿಗೆ ಎಲ್ಲಿವರೆಗೂ ಹೋಗುತ್ತೆ? ಆಬ್ವಿಯಸ್ಲಿ ಮಾರ್ಕೆಟು ನನ್ನ ಅನಿಸಿಕೆ ಪ್ರಕಾರ ಈ ಜಾಗದಿಂದ ಮಾರ್ಕೆಟ್ ಒಂದು ಸ್ಪಿನ್ನಿಂಗ್ ಟಾಪ್ ಏನಾದ್ರು ಕೊಡಲಿಲ್ಲ ಅಂತ ಅಂದರೆ, ಈ ಜಾಗದಲ್ಲಿ ಯಾವುದೇ ರೀತಿಯಾದ ಆರ್ಡರ್ ಬ್ಲಾಕ್ ಇಲ್ಲ. ಕಮಿಂಗ್ ಟು 4 hours, ಲೆಟ್ ಮಿ ಸಿ ವೆದರ್ ಆರ್ಡರ್ ಬ್ಲಾಕ್ಸ್ ಆರ್ ದೇರ್ ಆರ್ ನಾಟ್. 4 hour ಕೈಂಡ್ ಆಫ್ ಇಂಬ್ಯಾಲೆನ್ಸ್ ಇದೆ, ಬಟ್ ಸ್ಟಿಲ್ ದಟ್ ಇಂಬ್ಯಾಲೆನ್ಸ್ ಈಸ್ ಆಲ್ಸೋ ಇನ್ಸೈಡ್ ದಟ್ ಇಂಬ್ಯಾಲೆನ್ಸ್ ಅಲ್ಲೇ ಇದೆ. ಸೊ ನಾಳೆ ಕೈಂಡ್ ಆಫ್ ಇಂಡಿಸಿಷನ್ ಡೇ. ವಿ ಕ್ಯಾನಾಟ್ ಟೇಕ್ ಎನಿ ಪ್ರಾಪರ್ ಟ್ರೇಡ್ ಬೇಸ್ಡ್ ಆನ್ ದಟ್. ನಾಳೆ ಇಂಡಿಸಿಷನ್ ಡೇ ಇದೆ. ಯಾಕಂದರೆ ಇಲ್ಲೆಲ್ಲೂ ಆರ್ಡರ್ ಬ್ಲಾಕ್ ಇಲ್ಲ. ಎಲ್ಲ ಆರ್ಡರ್ ಬ್ಲಾಕ್ ಕನ್ಸ್ಯೂಮ್ ಆಗೋಗಿದೆ. ಇಲ್ಲಿರೋ ಆರ್ಡರ್ ಬ್ಲಾಕ್ ಕನ್ಸ್ಯೂಮ್ ಆಗಿದೆ. ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲ. ಒಂದೇ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಉಳ್ಕೊಂಡಿರೋದು. ಸೊ ಇಫ್ ಮಾರ್ಕೆಟ್ ಏನಾದರೂ ನಾಳೆ ಬಂದರೆ ಆಬ್ವಿಯಸ್ಲಿ ಈ ಜಾಗದಲ್ಲಿರೋ ಫೇರ್ ವ್ಯಾಲ್ಯೂ ಗ್ಯಾಪ್ನ ಕವರ್ ಮಾಡಿಕೊಂಡು ಮಾರ್ಕೆಟ್ ಮೇಲಕ್ಕೆ ಹೋಗೋ ಚಾನ್ಸ್ ಇರುತ್ತೆ. ಅಂದರೆ ಹಿಂಗೆ ಬಂದು ಹಿಂಗೆ ಹೋಗುತ್ತೆ, ಅಥವಾ ಹಿಂಗೆ ಬಂದು ಇಲ್ಲಿರೋ ವಿಕ್ ಕವರ್ ಮಾಡ್ಕೊಂಡು ಇಲ್ಲಿಗೆ ಹೋಗುತ್ತೆ. ವಿಕ್ ಅಂದರೆ ಇಲ್ಲಿದೆ ನೋಡಿ, ವಿಕ್. ಓಕೆ, ಅರ್ಥ ಮಾಡಿಸ್ತೀನಿ ನಾವು ಸರಿ ನೀಟಾಗಿ. ನೋಡಿ, ಇಲ್ಲಿ ವಿಕ್ ಇದೆ ಅಲ್ಲ, ಫೇರ್ ವ್ಯಾಲ್ಯೂ ಗ್ಯಾಪ್ ಕವರ್ ಆಗೋದೇ ಇಂಬ್ಯಾಲೆನ್ಸ್ ಕವರ್ ಆಗೋದು. ಇಲ್ಲಿ ತನಕ ಬರುತ್ತೆ, ಮತ್ತೆ ಹಿಂಗೆ ಹೋಗುತ್ತೆ. ಇಲ್ಲಿ ಟಟಲ್ಸು ಫಾರ್ಮೇಷನ್ ಎಂಟ್ರಾಗಿ ಮತ್ತೆ ಮಾರ್ಕೆಟ್ ಮೇ ಕಮ್ ಡೌನ್. ದಿಸ್ ಈಸ್ ಹೌ ಇಟ್ ಮೇ ಕಮ್ ಡೌನ್, ಬಟ್ ವಿ ಡೋಂಟ್ ನೋ ಹೌ ಇಟ್ ಈಸ್ ಗೋಯಿಂಗ್ ಟು ವರ್ಕ್. ಅದು ತುಂಬ ಮುಂದೆದು. ಫಸ್ಟ್ ಇಫ್ ಇಟ್ ರೆಸ್ಪೆಕ್ಟ್ ದಿಸ್ ಏರಿಯಾ, it will go up to here. That is kind of one proper analysis. Okay na? So bank nifty is obviously in buy trend, so no need to worry. So first I will complete this daily time frame analysis. ನೋಡಿದ್ರೆ ನೀಟಾಗಿ ಒಂದು ಕ್ಯಾಂಡಲ್ ಬಂದಿದೆ. ಈ ಕ್ಯಾಂಡಲಲ್ಲಿ ಬೈಯಿಂಗ್ ವಾಲ್ಯೂಮ್ ತುಂಬ ಜಾಸ್ತಿ ಇದೆ. ಆ್ಯಂಡ್ ಇಂಬ್ಯಾಲೆನ್ಸ್ ಕೂಡ ಕ್ರಿಯೇಟ್ ಆಗಿದೆ. ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗೋದ್ರ ಜೊತೆಗೆ ಈ ಜಾಗದಲ್ಲಿ ಒಂದು ಪ್ರಾಪರಾಗಿ
ಈ ಜಾಗದಲ್ಲಿ ಇಂಬ್ಯಾಲೆನ್ಸ್ನ ಬ್ರೇಕ್ ಆಗಿ ಒಂದು ಪ್ರಾಪರ್ ಝೋನ್ ಕ್ರಿಯೇಟ್ ಆಗಿದೆ. ಸೊ ದಿಸ್ ಈಸ್ ಆಲ್ಸೋ ಆ್ಯಕ್ಟ್ ಆಸ್ ಎ ಸಪೋರ್ಟ್ ನಾವು. ಆ್ಯಂಡ್ ಕೇರ್ಫುಲ್ಲಾಗಿ ನೀವು ತೆಗೆದು ನೋಡಿದ್ರೆ ಈಸ್ ಕೈಂಡ್ ಆಫ್ ಒಂದು ವಿರ್ಚುವಲ್ ಸಪೋರ್ಟ್ ಝೋನ್ ಥರನೇ ಆ್ಯಕ್ಟ್ ಆಗಿದೆ ಆ್ಯಕ್ಚುಲಿ. ಓಕೆ, ಇಲ್ಲಿಂದ ಬಂತು, ಫಾಲ್ ಆಯಿತು, ಮತ್ತೆ ಇಲ್ಲಿಂದ ಹೋಯಿತು, ಈ ಜಾಗದಲ್ಲಿ ಮತ್ತೆ ಫಾಲ್ ಆಯಿತು, ಮತ್ತೆ ಈಗ ಮೇಲಕ್ಕೆ ಹೋಗಿದೆ, ಬ್ರೇಕ್ ಆಗಿದೆ, ಇಲ್ಲಿಂದ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗಿ ಇಟ್ ಮೇ ಗೋ ಅಪ್. ಆ್ಯಂಡ್ ಕಮ್ಮಿಂಗ್ ಟು 4 hour ಟೈಮ್ ಫ್ರೇಮ್. 4 hour ಟೈಮ್ ಫ್ರೇಮ್ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಆ್ಯಸ್ ಐ ಸೈಡ್ ಈ ಜಾಗದಲ್ಲಿ ಒಂದು ಒಳ್ಳೆ ಝೋನ್ ಇದೆ. ಐ ಆಮ್ ಟೆಲ್ಲಿಂಗ್. ಸೊ ಲೆಟ್ ಸಿ ಹೌ ಇಟ್ ಗೋಸ್ ಅಂತ ಹೇಳ್ಬಿಟ್ಟು ಈ ಜಾಗದಲ್ಲಿ ರೀಟೆಸ್ಟ್ ಆಗುತ್ತಾ ಏನು ಕತೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು 1 hour ಟೈಮ್ ಫ್ರೇಮ್. 1 hour ಟೈಮ್ ಫ್ರೇಮ್ ಈಸ್ ಅ ಮೇರ್ ಅರೌಂಡ್ ಹಿಯರ್. 1 hour ಟೈಮ್ ಫ್ರೇಮಲ್ಲಿ ಅವರ್ಲಿ ಆರ್ಡರ್ ಬ್ಲಾಕ್ ಇಲ್ಲೇ ಇದೆ. ಆ್ಯಸ್ ಐ ಸೈಡ್ ನೋಡಿ ರೀಟೆಸ್ಟ್ ಆಗಿದೆ. ದೆನ್ ಇಟ್ ಇಸ್ ಟ್ರೈನ್ ಟು ಗೋ ಅಪ್. ಸ್ಟಿಲ್ ದಿಸ್ ಎಲ್ಲಿದೆ? ಎಕ್ಸಾಕ್ಟ್ಲಿ ಈ ಬ್ಲಾಕ್ ಒಳಗೆ ಒದ್ದಾಡಿದೆ ಮಾರ್ಕೆಟ್. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಕ್ಯಾಂಡಲ್ ಅದ್ರ ಮೇಲೆ ಕ್ಲೋಸ್ ಆಗಿಲ್ಲ. ಆ್ಯಂಡ್ ಮಾರ್ಕೆಟ್ ಹ್ಯಾಸ್ ಬೀನ್ ಕ್ಲೋಸ್ಡ್ ವಿತ್ ಬೈ ಸೆಲ್ ಸೈಡ್ ಪ್ರೆಷರ್. ನೋಡಿ, ಇನ್ವರ್ಟೆಡ್ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್. ಓಕೆ, ಸೊ ಇನ್ವರ್ಟೆಡ್ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಏನು ಹೇಳುತ್ತೆ? ಇನ್ವರ್ಟೆಡ್ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಆಬ್ವಿಯಸ್ಲಿ ಇಟ್ ವಿಲ್ ಟೆಲ್ ಸೆಲ್ ಸೈಡ್ ಪ್ರೆಷರ್. ಸೊ ಮಾರ್ಕೆಟ್ ಮೇ ಹ್ಯಾವ್ ಚಾನ್ಸಸ್ ಟು, ಬಟ್ ಅಪ್ಸೈಡ್ ಅಂತೂ ಕರೆಕ್ಟ್ ಆಗಿದೆ. ಇಫ್ ಮಾರ್ಕೆಟ್ ಕಮ್ ಡೌನ್, ಓಕೆ, ಮಾರ್ಕೆಟ್ ಏನಾದರೂ ಬಂದರೆ ಲೆಟ್ ಇಟ್ ಕಮ್ ಅಪ್ ಟು ದಿಸ್ ಏರಿಯಾ ಆ್ಯಂಡ್ ದೆನ್ ಇಟ್ ವಿಲ್ ಗೋ. ಈ ಜಾಗದಲ್ಲಿ ಬಂದರೆ ಎಂಟ್ರಿ ತೊಗೊಳ್ಳಿ. ಡೋಂಟ್ ಟೇಕ್ ಬ್ರೇಕ್ ಎನಿಥಿಂಗ್ ನಥಿಂಗ್ ಲೈಕ್ ದಟ್. ಆ ಥರ ಏನು ತೊಗೋಬೇಡಿ. ಓಕೆ, ಆ ಜಾಗದಲ್ಲಿ ಬಂದರೆ ಎಂಟ್ರಿ ತೊಗೊಳ್ಳಿ. ಬ್ಯಾಂಕ್ ನಿಫ್ಟಿ ಇಸ್ ಲೈಕ್ ಕ್ರೂಷಿಯಲ್ ಏರಿಯಾ. ಓಕೆ, ಬ್ಯಾಂಕ್ ನಿಫ್ಟಿ ಇಸ್ ವೆರಿ ಕ್ರೂಷಿಯಲ್ ಏರಿಯಾ. ಸೊ ಕಮಿಂಗ್ ಟು 15 minutes ಟೈಮ್ ಫ್ರೇಮ್. 15 minutes ಟೈಮ್ ಫ್ರೇಮಲ್ಲಿ ನಂದು ಸಿಂಪಲ್ ಸೆಟಪ್ಪು. ಮಾರ್ಕೆಟ್ ನಾಳೆ ಡೌನ್ ಸೈಡ್ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ಗ್ಯಾಪ್ ಅಪ್, ಗ್ಯಾಪ್ ಡೌನ್ ಮತ್ತು ಫ್ಲಾಟ್ ಓಪನಿಂಗ್ ಸಿನಾರಿಯೋ. ಫಸ್ಟು ಇದನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ಏನಾದರೂ ನಾಳೆ ಗ್ಯಾಪ್ ಡೌನ್ ಬರೋ ಚಾನ್ಸಸ್ ತುಂಬ ಚೆನ್ನಾಗಿದೆ. ನಾಳೆ ಏನಾದರೂ ಗ್ಯಾಪ್ ಡೌನ್ ಏನಾದರೂ ಆದರೆ ನೀವು ಆಬ್ವಿಯಸ್ಲಿ OT ಏರಿಯಾದಲ್ಲಿ ಡೈರೆಕ್ಟಾಗಿ ಯು ಕ್ಯಾನ್ ಟೇಕ್ ಒನ್ ಬೈ ಸೈಡ್ ಮೂವ್. OT ಏರಿಯಾ ಅಂದರೆ ಆಬ್ವಿಯಸ್ಲಿ ಇದೇ ಜಾಗದಲ್ಲಿ ಬರುತ್ತೆ. ಈ ಜಾಗದಲ್ಲಿ ನೀಟಾಗಿ ಕಣ್ಣು ಮುಚ್ಕೊಂಡು ಒಂದು ಬೈಯಿಂಗ್ ಮಾರುಬೂಸು ಕ್ಯಾಂಡಲಲ್ಲಿ ಎಂಟ್ರಿ ತೊಗೊಳ್ಳಿ. ಈ ಎಂಟ್ರಿ ತೊಗೊಂಡ್ಮೇಲೆ ಮಾರ್ಕೆಟು ಇಲ್ಲಿಂದ ಡೈರೆಕ್ಟಾಗಿ ಇಟ್ ವಿಲ್ ಗೋ ಅಪ್ ಟು ದಟ್ ಹೈ. ಓಕೆ, ಇದೊಂದು ಎಂಟ್ರಿ. ಇದು ಏನು ಈ ಜಾಗ OT ಏನಾದರೂ ಫೇಲ್ ಆದರೆ ಆಬ್ವಿಯಸ್ಲಿ ಆರ್ಡರ್ ಬ್ಲಾಕ್ ಇದೆ ಈ ಜಾಗದಲ್ಲಿ. ಆರ್ಡರ್ ಬ್ಲಾಕಿಂದ ಎಂಟ್ರಿ ತೊಗೊಳ್ಳಿ. ದಟ್ ವಿಲ್ ಆಲ್ಸೋ ವರ್ಕ್. ಸೊ ಕಮಿಂಗ್ ಟು ದ ಅನಾಲಿಸಿಸ್, ಗ್ಯಾಪ್ ಡೌನ್, OT ಟಚ್, ಗ್ಯಾಪ್ ಆರ್ ಎಲ್ಸ್ ಟಚ್, ವೆಂಟ್. ಸೊ ದಿಸ್ ಈಸ್ ಮೈ ವ್ಯೂ ಆನ್ ಬ್ಯಾಂಕ್ ನಿಫ್ಟಿ. ಓಕೆ, ಸೊ ಬ್ಯಾಂಕ್ ನಿಫ್ಟಿ ಅಪ್ಪಿ ಏನಾದರೂ ಗ್ಯಾಪ್ ಅಪ್ಪೇ ಓಪನ್ ಆಯಿತು ಅಂತ ಅಂದ್ಕೊಳ್ಳಿ, ಫ್ರೆಶ್ ಆರ್ಡರ್ ಬ್ಲಾಕ್, ಎಂಟ್ರಿ ಫ್ರಮ್ ದೇರ್ ಟು ಸೆಲ್. ಸೊ ಐ ವಿಲ್ ಟೇಕ್ ದಿಸ್ ಈಸ್ ಮೈ ಒನ್ ಎಂಟ್ರಿ, ದಿಸ್ ಈಸ್ ಮೈ ಒನ್ ಎಂಟ್ರಿ, ದಿಸ್ ಈಸ್ ಮೈ ಒನ್ ಎಂಟ್ರಿ. ಓಕೆ, ಎವ್ರಿ ಕ್ಯಾಂಡಲಲ್ಲಿ ಬೈ ಸೆಲ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೈಕಾಲಜಿ ಹಾಳಾದಾಗ ನಾವು ಮಾಡ್ತೀವಿ. ನಾನು ಮಾಡಿದೆ ನೆನ್ನೆ ದಿವಸ. ಐ ಮೇಡ್ ಅರೌಂಡ್ ಲೈಕ್ 1.5K ಲಾಸ್ ಬಿಕಾಸ್ ಆಫ್ ದಟ್. ಸೈಕಾಲಜಿ ಹಾಳು ಮಾಡ್ಕೋಬೇಡಿ. ಸೈಕಾಲಜಿ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಥಿಂಗ್. ಓಕೆನಾ? ಸೊ ಕಮಿಂಗ್ ಟು ನೆಕ್ಸ್ಟ್ ಸೆನ್ಸೆಕ್ಸ್ ಏರಿಯಾ. ಸೆನ್ಸೆಕ್ಸಲ್ಲಿ ಒಳ್ಳೆ ಸೆಟಪ್ ಇತ್ತು. ಆ್ಯಂಡ್ ಐ ಆಲ್ಸೋ ಟ್ರೈ ಟು ಟೇಕ್ ದಿಸ್ ಸೆಟಪ್. ಸೊ ಸೆಟಪ್ ಬಂದುಬಿಟ್ಟು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಆಬ್ವಿಯಸ್ಲಿ ವೀಕೆಂಡ್ ಆದಾಗ ವೀಕ್ಲಿ ಟೈಮ್ ಫ್ರೇಮ್, ಡೇ ಎಂಡ್ ಆದಾಗ ಡೈಲಿ ಟೈಮ್ ಫ್ರೇಮ್, ಮಂತ್ ಎಂಡ್ ಆದಾಗ ಮಂತ್ಲಿ ಟೈಮ್ ಫ್ರೇಮ್. ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಸೊ ಮಾರ್ಕೆಟಲ್ಲಿ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಪ್ರಾಪರಾಗಿ ವೀಕ್ಲಿ ಆರ್ಡರ್ ಬ್ಲಾಕಲ್ಲಿ ಮಾರ್ಕೆಟು ಸಿಗಾಕೊಂಡಿದೆ. ನೆಕ್ಸ್ಟ್ ವೀಕು ಐ ಆಮ್ ಎಕ್ಸ್ಪೆಕ್ಟಿಂಗ್ ಬೈ ಸೈಡ್ ಮೂವ್ ಫ್ರಮ್ ದಿಸ್. ಸೊ ದಿಸ್ ಈಸ್ ವೇರ್ ಕನ್ಫ್ಯೂಷನ್ ವಿಲ್ ಹ್ಯಾಪನ್. ಇದು ಬೈ ಸೈಡ್ ಮೂವ್ ಇದ್ದು ನಿಫ್ಟಿ 50 ಸೆನ್ಸೆಕ್ಸ್ ಬೈ ಸೆಲ್ ಸೈಡ್ ಮೂವ್ ಇದ್ದಾಗ ಏನಾಗುತ್ತೆ ಅಂದರೆ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಕನ್ಸಾಲಿಡೇಷನ್. ಸ್ಟಾಪ್ ಲಾಸ್ ಜಾಸ್ತಿ ಹಿಟ್ ಆಗ ಟ್ರೈ ಮಾಡುತ್ತೆ. ಮಾರ್ಕೆಟ್ ಹತ್ರ ಇರೋ ಒಂದು ಬೈ ಸೈಡ್ ಮೂವ್ ಕೊಡೋ ಏರಿಯಾ ಬಂದ್ಬಿಟ್ಟು ಫಸ್ಟ್ ಏರಿಯಾ ಬಂದ್ಬಿಟ್ಟು ಇದು. ಓಕೆ, ಫಸ್ಟ್ ಏರಿಯಾ ಬಂದ್ಬಿಟ್ಟು ಇದು, ಸೆಕೆಂಡ್ ಏರಿಯಾ ಇದು, ಥರ್ಡ್ ಏರಿಯಾ ಇದು. ಸೆಲ್ ಸೈಡ್ ಮೂವ್ ಕೊಡೋದು. ಸೊ ಕಮಿಂಗ್ ಟು ನಿಫ್ಟಿ ಸೆನ್ಸೆಕ್ಸ್, ನಿಫ್ಟಿ 50 ಇಸ್ ಕೈಂಡ್ ಆಫ್ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಿದೆ. ನಿಫ್ಟಿ 50 ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಕಮಿಂಗ್ ಟು ಡೈಲಿ ಟೈಮ್ ಫ್ರೇಮ್, ಸಿ 15 minutes ಆಬ್ವಿಯಸ್ಲಿ. ಸಿ ದಿಸ್ ಈಸ್ ದ ವೇರ್. ಸಿ ಇದ್ರ ಎರಡೂ ಸೈಡು ನಮಗೆ ಯೋಚನೆ ಮಾಡೋಕ್ಕೆ ಚಾನ್ಸ್ ಸಿಗ್ತದೆ. ಗ್ಯಾಪ್ ಅಪ್ ಓಪನ್ ಆದರೆ ಇಲ್ಲಿಂದ ಮೇಲಕ್ಕೆ ಹೋಗೋ ಚಾನ್ಸಸ್ ಸಿಗುತ್ತೆ. ಸೊ ಇದು ಮೇಲಕ್ಕೆ ಶುರು ಮಾಡಿದ್ರೆ ಸೆನ್ಸೆಕ್ಸು ದಟ್ ರ್ಯಾಲಿ ಸ್ಟಾರ್ಟ್ ಮಾಡುತ್ತೆ. ಓಕೆನಾ? ಇದೇನಾದರೂ ಗ್ಯಾಪ್ ಅಪ್ ಓಪನ್ ಮಾಡಿದೆ ಪಿ ಸೈಡ್ ಕೊಟ್ಟರೆ ಇಟ್ ವಿಲ್ ಬಿ ಲೈಕ್ ಸ್ಲೋ ಮೂವ್ ಕೊಡುತ್ತೆ. ಇದು ಮೂವ್ ಕೊಟ್ಬಿಡುತ್ತೆ. ಸೆನ್ಸೆಕ್ಸ್ ವಿಲ್ ಎಂಟರ್ ಇನ್ ಟು ಕನ್ಸಾಲಿಡೇಷನ್. ಸೊ ಇಂಟರ್ಲಿಂಕ್ಲಿ ಇಟ್ ವಿಲ್ ಆ್ಯಕ್ಟ್ ಲೈಕ್ ದಟ್. ಓಕೆನಾ?
ಸೊ ಯಾವುದು ಒರಿಜಿನಲ್ ಮೂವ್ ಕೊಡ್ತಾ ಇರುತ್ತೆ. ಸೊ ಇವಾಗ ಸೆನ್ಸೆಕ್ಸ್ಗೆ ಬೇರೆ ಆಪ್ಷನ್ ಇಲ್ಲ, ಇಟ್ ಹ್ಯಾಸ್ ಟು ಗಿವ್ ಒರಿಜಿನಲ್ ಮೂವ್. ಬೈ ಸೈಡೇ ಮೇಂಟೈನ್ ಮಾಡಬೇಕು ಸೆನ್ಸೆಕ್ಸು. ಸೊ ವಾಟ್ ಇಟ್ ವಿಲ್ ಡೂ, ಸೆನ್ಸೆಕ್ಸ್ ವಿಲ್ ಕನ್ಸಾಲಿಡೇಟ್, ದಟ್ ಡೇ ಇಟ್ ವಿಲ್ ಕನ್ಸಾಲಿಡೇಟ್, ಇಟ್ ವಿಲ್ ಟೇಕ್ ಪ್ರೀಮಿಯಂ ಡಿಕೆ ಆಗುತ್ತೆ. ಓಕೆ, ಸೊ ಕಮಿಂಗ್ ಟು ದ ವೀಕ್ಲಿ ಟೈಮ್ ಫ್ರೇಮ್, ವೀಕ್ಲಿ ಆರ್ಡರ್ ಬ್ಲಾಕ್ ಟಚ್ ಆಗಿದೆ ಮಾರ್ಕೆಟಲ್ಲಿ. ವೀಕ್ಲಿ ಆರ್ಡರ್ ಬ್ಲಾಕ್ ಟಚ್ ಆಗಿ ವೀಕ್ಲಿ ಆರ್ಡರ್ ಬ್ಲಾಕ್ ಒಳಗಡೆ ಇನ್ನೂ ಇದೆ. ಸೊ ಇಟ್ ಈಸ್ ಸ್ಟಿಲ್ ಹ್ಯಾಸ್ ನಾಟ್ ಎಟ್ ಡಿಸೈಡೆಡ್ ವಿಚ್ ಸೈಡ್ ಇಟ್ ವಾಂಟ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೀಕು ಮೇ ಬಿ ಅಪ್ ಸೈಡ್ ಬರ್ಬೋದು ಅಥವಾ ಡೌನ್ ಸೈಡ್ ಬರ್ಬೋದು. ಡೌನ್ ಸೈಡ್ ಬಂದರೆ ಇಲ್ಲಿವರೆಗೂ ಬರುತ್ತೆ, ಅಪ್ ಸೈಡ್ ಬಂದರೆ ಇಲ್ಲಿವರೆಗೂ ಬರುತ್ತೆ. ಅಪ್ಪಿ ತಪ್ಪಿ ಇದೇನಾರ ಡೌನ್ ಸೈಡ್ ಮೂವ್ ಆಯಿತು ಅಂದ್ಕೊಳ್ಳಿ, ಸೆನ್ಸೆಕ್ಸ್ ಈಸ್ ಗೋಯಿಂಗ್ ಟು ಗಿವ್ ಎ ಗುಡ್ ಫಾಲ್. ಸೆನ್ಸೆಕ್ಸ್ ಈಸ್ ಗೋಯಿಂಗ್ ಟು ಗಿವ್ ಡೆಫಿನೆಟ್ಲಿ ಎ ಗುಡ್ ಫಾಲ್. ಎಲ್ಲಿವರೆಗೂ ಫಾಲ್ ಕೊಡುತ್ತೆ ಅಂತಂದರೆ ಇಟ್ ವಿಲ್ ಗಿವ್ ಅಪ್ ಟು ದಿಸ್ ಫಾಲ್. ಯಾಕಂದರೆ ಬೇರೆ ಎಲ್ಲೂ ಆರ್ಡರ್ ಬ್ಲಾಕ್ಸ್ ಇಲ್ಲ, ಇದೊಂದೇ ಆರ್ಡರ್ ಬ್ಲಾಕ್. ಇಲ್ಲಿಂದ ಮಾರ್ಕೆಟ್ ಮೇಲಕ್ಕೆ ಹೋಗಬೇಕು, ಇಲ್ಲ ಅಂದರೆ ಇಲ್ಲಿ ತನಕ ಫಾಲ್ ಕೊಡುತ್ತೆ. ಓಕೆನಾ. ಕಮಿಂಗ್ ಟು ಡೈಲಿ ಟೈಮ್ ಫ್ರೇಮ್. ಡೈಲಿ ಟೈಮ್ ಫ್ರೇಮ್ ಅನಾಲಿಸಿಸು, ಸೆನ್ಸೆಕ್ಸ್ ಬಂದ್ಬಿಟ್ಟು ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿತ್ತು. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಈ ಜಾಗದಲ್ಲಿ ಒಂದು ವ್ಯಾಕ್ಯೂಮ್ ಬ್ಲಾಕ್ ಇತ್ತು ಮಾರ್ಕೆಟ್. ಈ ವ್ಯಾಕ್ಯೂಮ್ ಬ್ಲಾಕು ಫಿಲ್ ಮಾಡಿಬಿಟ್ಟು ವ್ಯಾಕ್ಯೂಮ್ ಬ್ಲಾಕ್ ಅಲ್ಲಿರೋ ಪೆಂಡಿಂಗ್ ಆರ್ಡರ್ಸ್ ಎಕ್ಸಿಕ್ಯೂಟ್ ಮಾಡಿಕೊಂಡು ಮಾರ್ಕೆಟ್ ಫಿಲ್ ಡೌನ್. ಸೊ ಈಗ ನಮ್ಮದು ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹ್ಯಾಸ್ ಟು ಕಂಟಿನ್ಯೂ ದ ಸೆಲ್ ಸೈಡ್ ಎಂಟ್ರಿ ಆ್ಯಂಡ್ ಇಲ್ಲೇನೋ ಮಾರ್ಕ್ ಮಾಡಿಬಿಟ್ಟಿದ್ದೀನಿ, ಸಾರಿ. ಓಕೆ, ಹಾಂ, ಫೈನ್. ಸೊ ನಮ್ಮ ಹತ್ರ ಇರೋ ವ್ಯಾಕ್ಯೂಮ್ ಬ್ಲಾಕ್ ಏರಿಯಾ ಬಂದ್ಬಿಟ್ಟು ಇದು. ಸೊ ಎರಡು ವ್ಯಾಕ್ಯೂಮ್ ಬ್ಲಾಕ್ ಮಧ್ಯೆ ಸಿಗಾಕೊಂಡಿದೆ ಮಾರ್ಕೆಟು. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ ಅನ್ನೋ ಥರ ಸಿಗಾಕೊಂಡಿದೆ ಸೆನ್ಸೆಕ್ಸು. ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ ಹೇಳ್ಬಿಟ್ಟು. ಈಗ ಮಾರ್ಕೆಟು ಇಲ್ಲಿರೋ ಪೆಂಡಿಂಗ್ ಆರ್ಡರ್ ಬ್ಲಾಕ್ಸ್ ತೊಗೊಂಡು ಮಾರ್ಕೆಟ್ ಮೇ ಗೋ ಅಪ್ ಆರ್ ಇಟ್ ಮೇ ಕಮ್ ಡೌನ್. ಓಕೆ, ಸೊ ದಿಸ್ ಈಸ್ ಕ್ರೂಷಿಯಲ್ ಏರಿಯಾ. ಓಕೆ, ದಿಸ್ ಈಸ್ ಕೈಂಡ್ ಆಫ್ ವೆರಿ ವೆರಿ ಕ್ರೂಷಿಯಲ್ ಏರಿಯಾ. ವೆಯ್ಟ್ ಮಾಡಿ ಆ್ಯಕ್ಷನ್ ತೊಗೊಳ್ಳಿ. ಎಕ್ಸಾಕ್ಟ್ಲಿ ವೆಯ್ಟ್ ಮಾಡಿ ಆ್ಯಕ್ಷನ್ ತೊಗೊಳ್ಳಿ. ದಿಸ್ ವ್ಯಾಕ್ಯೂಮ್ ಬ್ಲಾಕ್ ಈಸ್ ಕೈಂಡ್ ಆಫ್ ಲೈಕ್ ವೆರಿ ವೆರಿ ಗುಡ್ ವ್ಯಾಕ್ಯೂಮ್ ಬ್ಲಾಕ್. ಓಕೆ, ಕಮ್ಮಿಂಗ್ ಟು ಆ್ಯಂಡ್ ವೀಕ್ಲಿ ಟೈಮ್ ಅಪ್ ಟ್ರೆಂಡಲ್ಲಿದೆ, ಅದನ್ನು ತಲೆಯಿಟ್ಕೊಳ್ಳಿ. ಕಮ್ಮಿಂಗ್ ಟು 4 hour ಅನಾಲಿಸಿಸ್. 4 hour analysis, it is completely in downtrend. Still it is in downtrend only. Okay, so ಈ ಜಾಗ ಬಂದ್ಬಿಟ್ಟು ಆಬ್ವಿಯಸ್ಲಿ ಸೇಮ್ ನಿಫ್ಟಿ 50 ಥರನೇ. ಬೈಯರ್ಸ್ ಆರ್ ಪುಷಿಂಗ್, ಸೆಲ್ಲರ್ಸ್ ಆರ್ ಲೀಡಿಂಗ್. ಬೈಯರ್ಸ್ ಆರ್ ಪುಷಿಂಗ್, ಸೆಲ್ಲರ್ಸ್ ಆರ್ ಲೀಡಿಂಗ್. ಸೊ ನಮ್ಮ ಹತ್ರ ಇರೋ 4 hours ಆರ್ಡರ್ ಬ್ಲಾಕ್ ಬಂದ್ಬಿಟ್ಟು ದಿಸ್ ಈಸ್ ಕೈಂಡ್ ಆಫ್ 4 hours ಆರ್ಡರ್ ಬ್ಲಾಕ್. ಇಲ್ಲಿದೆ ಒಂದು 4 hour ಆರ್ಡರ್ ಬ್ಲಾಕು. ಆ 4 hour ಆರ್ಡರ್ ಬ್ಲಾಕ್ ಆಲ್ರೆಡಿ ಟಚ್ ಆಗಿದೆ. ನೆಕ್ಸ್ಟ್ ಡೀಪೆಸ್ಟ್ ಆರ್ಡರ್ ಬ್ಲಾಕ್ ಬಂದ್ಬಿಟ್ಟಿದ್ದು. ಸೊ ನಮ್ಮ ಹತ್ರ ಡೈಲಿ ಆರ್ಡರ್ ಬ್ಲಾಕ್ ಇಲ್ಲೇ ಇರೋದ್ರಿಂದ ಈ ಆರ್ಡರ್ ಬ್ಲಾಕ್ನ ಟಚ್ ಮಾಡ್ಕೊಂಡು ಮಾರ್ಕೆಟ್ ಮೇಲಕ್ಕೆ ಹೋಗೋ ಚಾನ್ಸಸ್ ಇದೆ. ಸೊ ಇಟ್ ಇಸ್ ಟ್ರೈಂಗ್ ಟು ಗೋ ಕಮ್ ಡೌನ್ ಓನ್ಲಿ. ಓಕೆ, ಕಮಿಂಗ್ ಟು 1 hour ಟೈಮ್ ಫ್ರೇಮ್. ಬೋರ್ ಹೊಡಿಬೋದು, ತುಂಬ ಜಾಸ್ತಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ನಿಮಗೇನಾದ್ರು ಬೋರ್ ಹೊಡಿತಿದ್ರೆ ನೀವು ದಯವಿಟ್ಟು ನನಗೆ ಹೇಳಿಬಿಡಿ. ಓಕೆ, 15 minutes. ಸೊ 15 minutes ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟ್ ಈಸ್ ಲೈಕ್ ಬಿಹೇವಿಂಗ್ ಲೈಕ್ ದಟ್ ಓನ್ಲಿ. ಮಾರ್ಕೆಟ್ ಈಸ್ ಬಿಹೇವಿಂಗ್. ನಮ್ಮ ಹತ್ರ ಇರೋ ಒಂದೇ ಒಂದು ಆರ್ಡರ್ ಬ್ಲಾಕ್ ಬಂದ್ಬಿಟ್ಟು ಇದೊಂದೇ ಆರ್ಡರ್ ಬ್ಲಾಕು. ಈ ಆರ್ಡರ್ ಬ್ಲಾಕ್ ಏನಾದರೂ ಮಾರ್ಕೆಟ್ ಟಚ್ ಮಾಡಿಲ್ಲ ಇನ್ನು. ಸೊ ಗ್ಯಾಪ್ ಅಪ್ ಓಪನ್ ಆದರೆ ಇಲ್ಲಿರೋ ಓಪನ್ ಆಗುತ್ತೆ, ಇಲ್ಲಿಂದ ಒಂದು ಫಾಲ್ ಕೊಡುತ್ತೆ. ಈ ಫಾಲ್ ಫಸ್ಟ್ ಟಾರ್ಗೆಟ್ ಇಲ್ಲಿರುತ್ತೆ, ಸೆಕೆಂಡ್ ಟಾರ್ಗೆಟ್ ಇಲ್ಲಿರುತ್ತೆ, ಥರ್ಡ್ ಟಾರ್ಗೆಟ್ ಇಲ್ಲಿರುತ್ತೆ. ದಿಸ್ ಇಸ್ ದ ಒನ್ಲಿ ಟಾರ್ಗೆಟ್. ಸೊ ಗ್ಯಾಪ್ ಅಪ್ ಫಸ್ಟು ಗ್ಯಾಪ್ ಅಪ್ ಸಿನಾರಿಯೋ ಟಚ್, it will fall here, go up, it will touch this, it will fall here. This is the target. Okay, flat opening scenario, gap up scenario, gap up, fresh order block touch, it will go up to here, touch, go up to here, like this. Okay, so moreover trend is downtrend, weekly trend is uptrend, daily trend is downtrend. Confusion, don't enter, ಅಷ್ಟೇ ಸಿಂಪಲ್. ಸೊ ಫ್ಲಾಟ್ ಓಪನಿಂಗ್ ಸಿನಾರಿಯೋ ನಿಧಾನ ಟಚ್ ಆಗುತ್ತೆ, ಸ್ವೀಪ್ ಆಗುತ್ತೆ. ಸ್ವೀಪ್ ಆಗ್ಬಿಟ್ಟು ಡೈರೆಕ್ಟ್ ಫಾಲ್ ಕೊಡುತ್ತೆ. ಇಲ್ಲಿಂದ ಒಂದು ಮೇಲಕ್ಕೆ ಹೋಗುತ್ತೆ. ಇಲ್ಲಿರೋ ಒಂದು ಬ್ರೇಕರ್ ಬ್ಲಾಕಿಗೆ ಟಚ್ ಆಗುತ್ತೆ, ಫಾಲ್ ಕೊಡುತ್ತೆ. ಮತ್ತೆ ಬ್ರೇಕರ್ ಬ್ಲಾಕ್ ಟಚ್ ಆಗುತ್ತೆ, ಫಾಲ್ ಕೊಡುತ್ತೆ. ದಿಸ್ ಈಸ್ ದ ಎಂಟ್ರಿ. ಸೊ ದಿಸ್ ಈಸ್ ದ ಟಾರ್ಗೆಟ್. ಓಕೆ, ಸೊ ಕಂಪ್ಲೀಟ್ ಬ್ಯಾಂಕ್ ನಿಫ್ಟಿ 50 ಸೆನ್ಸೆಕ್ಸ್ ಅನಲೈಸೇಷನ್ ಪೂರ್ತಿ ಮುಗಿದಿದೆ. ನೌ ಇಫ್ ಯು ಗಾಯ್ಸ್ ವಾಂಟ್ ಕಮೆಂಟ್ ಮಾಡಿ, ಐ ವಿಲ್ ಅನಲೈಸ್ ಬಿಟ್ಕಾಯಿನ್, ಗೋಲ್ಡ್, ಸಿಲ್ವರ್, USD/JPY, ಯೂರೋ USD. ಕರೆಕ್ಟು ಬಿಟ್ಕಾಯಿನಲ್ಲಿ ಏನೋ ಮಾರ್ಕ್ ಮಾಡಿದ್ದೆ, ನೋಡೋಣ ಏನಾಗಿದೆ ಅಂತ. BTC USD ಕ್ರಿಪ್ಟೋ. ಓಕೆ, ನೋಡಿ ಹೆಂಗಿರುತ್ತೆ ನಮ್ಮ ಮಾರ್ಕಿಂಗು. ಡೈಲಿ ಟೈಮ್ ಫ್ರೇಮ್ ಕೊಡ್ತೀವಿ ನೋಡಿ, ಓಪನ್ ಮಾಡ್ತೀವಿ ನೋಡಿ.
ಏನಂತ ಹೇಳಿದ್ದೆ ನಾನು, ಇನ್ನು ಟಚ್ ಆಗುತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ. ನೋಡಿ ಟಚ್ ಆಗಿದೆ, ಇನ್ನೂ ಮೇಲಕ್ಕೆ ಹೋಗಿಲ್ಲ. ಓಕೆ, ದಿಸ್ ಇಸ್ ದ ಬ್ರೇಕರ್ ಬ್ಲಾಕ್, ದಟ್ ಈಸ್ ದ ಕೆಪಾಸಿಟಿ ಆಫ್ ಮಾರ್ಕಿಂಗ್ ಆಫ್ ದರ್ಶನ್. ಓಕೆ, ಸೊ ಮಾರ್ಕೆಟು ಇನ್ನೂ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿಲ್ಲ, ಬಟ್ ವಿ ಕ್ಯಾನ್ ಮೇಕ್ ಒನ್ ಸ್ಮಾಲ್ ಬೈ ಸೈಡ್. ಸಿ ಇಲ್ಲಿಂದ ಯಾರ್ಯಾರು ಎಂಟ್ರಿ ಕೊಟ್ಟಿದ್ದೀರಾ, ಸ್ಟಾಪ್ ಲಾಸ್ ಇಲ್ಲಿ ಇಡಬೇಕಾಗುತ್ತೆ, ಅದನ್ನು ತೋರಿಸ್ತಿದ್ದಾರೆ. ಸೊ ಎಂಟ್ರಿ ಸಮ್ವೇರ್ ಅರೌಂಡ್ ದಿಸ್ ಏರಿಯಾ. ಯಾಕೆ ಇದೆ ಏರಿಯಾ ಅಂತಲೂ ತೋರಿಸ್ಬಿಡ್ತೀನಿ ನೋಡಿ. ಆರ್ಡರ್ ಫ್ಲೋ, ಸ್ಟಾಪ್ ಲಾಸ್ ಇಲ್ಲಿ. ಓಕೆ, ಟಿ ಪಿ ಈಸ್ ಕೈಂಡ್ ಆಫ್ ಇದು ಟಿ ಪಿ 1:8 ಎಂಟ್ರಿ. ಸ್ಟಿಲ್ ಮಾರ್ಕೆಟ್ ಈಸ್ ಗೋಯಿಂಗ್ ಅಪ್. ಓಕೆ, ಅರ್ಥ ಆಯ್ತಾ? ಇದನ್ನೇ ನಾನು ಮೊನ್ನೆ ಮಾರ್ಕ್ ಮಾಡಿಲ್ಲ, ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಮಾರ್ಕ್ ಮಾಡಿ ಇಟ್ಟಿದ್ದೆ. ಇದನ್ನು ಚೆಕ್ ಮಾಡಿ ನೋಡಿ. ಗೋಲ್ಡ್ ಸಿಚುವೇಶನ್ ಏನಿದೆ ಅಂತ ಗೊತ್ತಿಲ್ಲ. ಗೋಲ್ಡ್ ಇಸ್ ಇನ್ ಆಲ್ ಟೈಮ್ ಹೈ ಬ್ರೋ. ಏನು ಮಾಡೋದು ಅಂತ ಗೊತ್ತಿಲ್ಲ. ನಾನು ಗೋಲ್ಡ್ ಪರ್ಚೇಸ್ ಮಾಡಬೇಕು, ಫಿಸಿಕಲ್ ಗೋಲ್ಡ್ನೇ ಪರ್ಚೇಸ್ ಮಾಡಬೇಕು ಡ್ಯೂ ಟು ಸಮ್ ಮೈ ಪರ್ಸ್ನಲ್ ರೀಸನ್. ಸ್ಟಿಲ್ ಐ ಆಮ್ ನಾಟ್ ಏಬಲ್ ಟು ಪರ್ಚೇಸ್. ಸೊ ಗೋಲ್ಡ್ ಈಸ್ ಇನ್ ಕನ್ಸಾಲಿಡೇಷನ್ ಅನಿಸುತ್ತೆ. ಎಸ್, ಓ ಗೋಲ್ಡ್ ಹಸ್ ಟಚ್ ಮೈ ಆರ್ಡರ್ ಬ್ಲಾಕ್ ಆ್ಯಂಡ್ ಇಟ್ ವೆಂಟ್ ಅಪ್. ನೈಸ್. ದಿಸ್ ಆರ್ಡರ್ ಫ್ಲೋ ಕರೆಕ್ಟ್, went up, still it is going up. what to do, what not to do ಗೊತ್ತಿಲ್ಲ. ಚಲೋ ಫೈನ್, ಎಲ್ರಿಗೂ ಒಳ್ಳೇದಾಗಲಿ, ಟ್ರೇಡ್ ಮಾಡಿ, ಎಲ್ರಿಗೂ ಪ್ರಾಫಿಟ್ ಆಗಲಿ. ಯಾರು ಲಾಸ್ ಮಾಡ್ಕೋಬೇಡಿ. ಲಾಸ್ ಮಾಡ್ಕೊಂಡ್ರೆ ಎಲ್ಲಿ ಲಾಸ್ ಮಾಡ್ಕೊತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ನನಗೂ ಲಾಸ್ ಆಗುತ್ತೆ, ನಿಮಗೂ ಲಾಸ್ ಆಗುತ್ತೆ. ಮಾರ್ಕೆಟ್ ಈಸ್ ಆಲ್ ಅಬೌಟ್ ಫೇಸಿಂಗ್ ಲಾಸ್, ಮೇಕಿಂಗ್ ಪ್ರಾಫಿಟ್, ಫೇಸಿಂಗ್ ಲಾಸ್, ಮೇಕಿಂಗ್ ಪ್ರಾಫಿಟ್. ಬಟ್ ಕಾನ್ಸ್ಟೆಂಟಾಗಿ ಟ್ರೈ ಮಾಡ್ತಾ ಇರಿ, ಎಲ್ಲರಿಗೂ ಒಳ್ಳೇದಾಗಲಿ. ಕನ್ಸಿಸ್ಟೆನ್ಸಿ ಇಸ್ ಎ ಕೀ. ಆ್ಯಂಡ್ ಮೋರ್ ಓವರ್, ಎಸ್, ಐ ವಾಂಟ್ ಟು ಟೆಲ್ ಯು, ನಾನು ಟ್ರೇಡಿಂಗ್ ಕಲಿಯೋಕ್ಕಿಂತ ಮುಂಚೆ ಐ ವಾಂಟೆಡ್ ಟು ರೆಡ್ಯೂಸ್ ಮೈ ಬಾಡಿ ಥರ ಅಂದ್ಕೊಂಡಿದ್ದೆ. ಬಟ್ ಟ್ರೇಡಿಂಗ್ ಕಲಿತಾ ಇರೋ ಒಂದು ಅರ್ಜಲ್ಲಿ ಐ ವಾಸ್ ನಾಟ್ ಏಬಲ್ ಟು ರೆಡ್ಯೂಸ್ ಮೈ ಬಾಡಿ. ನಾವು ಐ ವಾಸ್ ಕಂಪ್ಲೀಟ್ಲಿ ರೆಡ್ಯೂಸ್ ಮೈ ಬಾಡಿ, ಫ್ರಮ್ 79 kg to I came to 73 kgs. In 45 days I reduced around 6 kgs. And ಅದನ್ನು ವಿತ್ ಡಯಟ್, ವಿತ್ ಪ್ರಾಪರ್ ಜಿಮ್ಮು, ಡೈಲಿ ಕನ್ಸಿಸ್ಟೆನ್ಸಿ ಜಿಮ್ಮು, ಡೈಲಿ ಕನ್ಸಿಸ್ಟೆಂಟಾಗಿ ವರ್ಕೌಟು ಆನ್ ದಟ್ ಫ್ಯಾಕ್ಟರ್, ಕನ್ಸಿಸ್ಟೆಂಟ್ ಡಯಟ್ ಆನ್ ದಟ್ ಫ್ಯಾಕ್ಟರಲ್ಲಿ ಐ ಲಾಸ್ಟ್ ಇಟ್. ಇಟ್ಸ್ ನಾಟ್ ಎ ಅಬ್ನಾರ್ಮಲ್. ವಿತ್ ಟ್ರೈನರ್ ಐ ಆಮ್ ಡೂಯಿಂಗ್ ಇಟ್. Okay, this is also kind of small update. Okay, next coming days ಅಲ್ಲಿ I am planning to come to very good lives. I am planning to make some good videos. ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ರಾಧೆ ರಾಧೆ.